ಆನ್ ಆಗಿತ್ತಲ್ಲ. ಓಕೆ ಓಕೆ, ಪ್ರಾರ್ಥನೆ ಮಾಡಿಕೊಳ್ಳೋಣ. ಪರಿಶುದ್ಧನು ಪರಿಶುದ್ಧನು ಪರಮದೂತರ ಒಡೆಯನಾದ ತಂದೆಯ ದೇವರೇ, ಈ ಸಾಯಂಕಾಲ ವೇಳೆಯಲ್ಲಿ ಕರ್ತನೆ ನಿನ್ನ ಸನ್ನಿಧಾನದಲ್ಲಿ ನಮ್ಮನ್ನು ಸೇರುವಂತೆ ಮಾಡೋದಕ್ಕಾಗಿ ನಿಮಗೆ ಸ್ತೋತ್ರವಾಗಿ ಕರ್ತನೆ. ಈ ನಿನ್ನ ಶ್ರಮ ಮರಣ ದಿನಗಳ ಕಾಲದಲ್ಲಿ ಕರ್ತನೆ ನಿನ್ನನ್ನು ಧ್ಯಾನಿಸುವಂತೆ ನಮಗೊಂದು ಕೃಪೆಯನ್ನು ತೋರಿಸಿದ್ದಕ್ಕಾಗಿ ನಿನಗೆ ಸ್ತೋತ್ರವಾಗಿ ಕರ್ತನೆ. ಹೌದು ಕರ್ತನೆ, ಇಲ್ಲಿ ನಾವು ಆಕಸ್ಮಿಕವಾಗಿ ಬಂದಿಲ್ಲ ಕರ್ತನೆ, ನಿನ್ನ ಚಿತ್ರದಂತೆ ನಾವಿಲ್ಲಿ ಬಂದಿದ್ದೇವೆ ಕರ್ತನೆ. ಹೌದು ಕರ್ತನೆ, ನಾವು ಇಲ್ಲಿ ಬಂದು ನಿನ್ನ ವಾಕ್ಯದ ಧ್ಯಾನವನ್ನು ಮಾಡಿ ಕರ್ತನೆ ಅದರ ಫಲವನ್ನು ನಾವು ಅನುಭವಿಸುವಂತೆ ಆಶೀರ್ವದಿಸ್ಕರ್ತನೆ. ಹೌದು ಕರ್ತನೆ, 2000 ವರ್ಷಗಳಿಂದ ನಮಗೋಸ್ಕರ ಈ ಲೋಕದಲ್ಲಿ ಮಾನವನಾಗಿ ಜನಿಸಿ ಕರ್ತನೆ, ಮಾನವರೊಟ್ಟಿಗೆ ಜೀವಿಸಿ ಕರ್ತನೆ. ಹೌದು ಕರ್ತನೆ, ಅವರೊಟ್ಟಿಗೆ ನೀನು ಬಾಳಿ ಕರ್ತನೆ, ನಮ್ಮ ಪಾಪಗಳಿಗೋಸ್ಕರ್ತನೆ ಶ್ರಮೆಯನ್ನು ಅನುಭವಿಸಿ ಕರ್ತನೆ, ಹಾಗೂ ಘೋರವಾದ ಕ್ರೂಜಲ್ಲಿ ಕರ್ತನೆ ಪ್ರಾಣವನ್ನು ಅರ್ಪಿಸಿ ಕರ್ತನೆ ನಮ್ಮನ್ನು ಪಾಪದಿಂದ ಬಿಡುಗಡೆ ಮಾಡಿದ್ದಿ ಕರ್ತನೆ. ಅದಕ್ಕೆ ನೀವು ಸ್ತೋತ್ರವಾಗಿ ಕರ್ತನೆ. ಹೌದು ಕರ್ತನೆ, ಈ ಸಮಯದಲ್ಲಿ ಕರ್ತನೆ ನಾವು ಧ್ಯಾನ ಮಾಡಿ ಬಂದಿರೋ ಕರ್ತನೆ, ಹೇಳುವ ನನ್ನ ಮಾತುಗಳನ್ನು ಕೇಳು ಕರ್ತನೆ, ಕೇಳುಗರ ಕಿವಿಯನ್ನು ಆಶೀರ್ವದಿಸ್ಕರ್ತನೆ. ಆ ವಾಕ್ಯವು ಕರ್ತನೆ ಹೃದಯದಲ್ಲಿ ನಾವು ಎತ್ತಿಕೊಂಡು ಕರ್ತನೆ 100ರಷ್ಟು ಫಲವನ್ನು ಕೊಡುವಂತೆ ಆಶೀರ್ವಿಸಬೇಕಾಗಿ ನಮ್ಮ ಪ್ರಭು ರಕ್ಷಕನಾದ ಯೇಸು ಕ್ರಿಸ್ತನ ಮುಖಾಂತರ ನೀನು ಬೇಡಿಕೊಳ್ಳುತ್ತೇವೆ ಸ್ವಾಮಿ. ಆಮೇನ್ ಆಮೇನ್. ಕ್ರಿಸ್ತನಲ್ಲಿ ಪ್ರಿಯರೇ, ಈ ದಿನ ಸಾಯಂಕಾಲ ವೇಳೆಯಲ್ಲಿ ನಾವು ಧ್ಯಾನಕ್ಕಾಗಿ ಆರಿಸಿಕೊಂಡ ಅಂಶವೇನಂತಂದರೆ ಶಿಲುಬೆ ಶ್ರಮೆಯ ನೆರಳು ಅಂತ ಹೇಳಬೇಕು. ಶಿಲುಬೆ ಶ್ರಮೆಯ ನೆರಳು ಅಂದರೆ ನಮ್ಮ ಕ್ರೈಸ್ತ ಜೀವಿತದಲ್ಲಿ ಶಿಲುಬೆ ಅನ್ನೋದು ನಮಗೆ ಒಂದು ಗುರುತಾಗಿದೆ, ಕ್ರೈಸ್ತರಿಗೆ ಒಂದು ಗುರುತಾಗಿದೆ. ಅದು ಯಾಕಂತಂದರೆ ಶಿಲುಬೆ ಯಾವಾಗಲೂ ನಾವು ನೆನೆಸ್ಕೊಂಡ್ರೆ ಕೆಲವು ಸಲ ಏನು ಮಾಡ್ತೀವಿ ಅಂದರೆ ಆ ಶಿಲುಬೆ ನಾವು ಕೊರಳಿನೆಲ್ಲ ಹಾಕೊಳ್ತೀವಿ, ಮತ್ತು ಕೆಲವರು ಏನು ಮಾಡ್ತಾರೆ ಅಂದರೆ ಅದನ್ನು ಈ ಕೈಗಳೆಲ್ಲ ಮೈ ಮೇಲೆ ಏನು ಮಾಡ್ತಾರೆ ಅಚ್ಚಗಳನ್ನು ಹಾಸ್ಕೊಳ್ತಿರ್ತಾರೆ. ಇನ್ನು ಕೆಲವರು ಏನು ಮಾಡ್ತಾರೆ ಅಂತಂದರೆ ಅದನ್ನು ಶಿಲುಬೆ ಆಕಾರದಲ್ಲಿ ಮಾಡಿಕೊಂಡು ತಮ್ಮ ದೇವಾಲಯಗಳಲ್ಲಿ ಮನೆಗಳಲ್ಲಿ ಹಾಕಿಕೊಳ್ತಾರೆ. ಆ್ಯಕ್ಚುಲಿ ನಿಜವಾಗಿ ನಾವು ಶಿಲುಬೆ ಬಗ್ಗೆ ನಾವು ತಿಳ್ಕೊಳ್ಬೇಕಂತಂದರೆ ಏನಂತಂದರೆ ನಮ್ಮ ಈ ಕ್ರೈಸ್ತ ಜೀವಿತದಲ್ಲಿ ಶಿಲುಬೆ ಬಹಳ ಇಂಪಾರ್ಟೆಂಟ್. ಯಾಕಂತಂದರೆ ಆ ಶಿಲುಬೆ ನಮಗೆ ಮುಖ್ಯವಾಗಿ ಬೇಕು. ಯಾಕಂದರೆ ಕ್ರೈಸ್ತರ ಜೀವಿತ ಈ ಶಿಲುಬೆಯಿಂದಲೇ ನಾವು ಗುರುತಿಸಲ್ಪಡ್ತೇವೆ. ಭಾಳ ಜನ ಏನು ಮಾಡ್ತಾರೆ, ಈ ಶಿಲುಬೆನ ಏನು ಮಾಡ್ತಾರೆ ಬೇರೆ ಬೇರೆ ರೀತಿಯಲ್ಲಿ ನಾವೇನು ಮಾಡ್ತೀವಿ ಅದನ್ನು ಕಲರಿಂದ ಸೂಚಿಸ್ತೀವಿ. ಕೆಲವ್ರು ಏನು ಮಾಡ್ತಾರೆ ಕೆಂಪು ಶಿಲುಬೆನ ಹಾಕೊಂಡಿರ್ತಾರೆ, ಕೆಲವ್ರು ಏನು ಮಾಡ್ತಾರೆ ಬಿಳಿ ಶಿಲುಬೆನ ಹಾಕೊಂಡಿರ್ತಾರೆ. ಇನ್ನೂ ಕೆಲವ್ರು ಏನು ಮಾಡ್ತಾರೆ ಅಂದರೆ ಈ ನಾವು ಖರ್ಜೂರಗಳಿಗೆ ಭಾನುವಾರದಂತೆ ಮಾಡ್ತೀವಿ ಅಥವಾ ಪಾಮ್ ಸಂಡೆ ಅಂತ ಮಾಡ್ತೀವಿ. ಅಲ್ಲಿ ಏನು ಮಾಡ್ತಾರೆ ಅಂದರೆ ಅದು ಗ್ರೀನ್ ಆಗಿ ನಾವು ಮಾರ್ಪಾಟಾಗ್ಬಿಡುತ್ತೆ. ಅಂತಂದರೆ ಹಾಗಾದ್ರೆ ನಾವು ಕೆಂಪು, ಗ್ರೀನು ಮತ್ತು ಬಿಳಿಯನ್ನು ಯಾಕೆ ಅನಿಸುತ್ತೆ ಅಂದರೆ ಕೆಂಪನ್ನು ಏನು ಮಾಡ್ತದೆ ಪರಿಶುದ್ಧತೆಯನ್ನು ಸೂಚಿಸ್ತದೆ, ಅಂದರೆ ರಕ್ಷಣೆಯನ್ನು ಸೂಚಿಸ್ತದೆ. ಕೆಂಪುದ ಶಿಲುಬೆ ಯಾಕೆ ಕೆಲವರು ಹಾಕೊಂಡಿರ್ತಾರೆ ಅಂತಂದರೆ ಈ ರಕ್ಷಣೆಯನ್ನು ಸೂಚಿಸ್ತದೆ. ಯಾಕಂದರೆ ತಂದೆ ಯೇಸು ಕ್ರಿಸ್ತನು ಶಿಲುಬೆಯಲ್ಲಿ ಪ್ರಾಣಬಿಟ್ಟು ಆ ರಕ್ತದಿಂದ ನಮ್ಮ ಪಾಪಗಳನ್ನು ತೊಳೆದಿನಂತ ಹೇಳ್ಬಿಟ್ಟು ಅದು ರಕ್ಷಣೆ ಸಂಕೇತವಾಗಿ ಕೆಂಪು ಶಿಲುಬೆಯನ್ನು ನಾವು ಕೆಲವರು ಭಾಳ ಯೂಸ್ ಮಾಡ್ತಾರೆ. ಅದೇ ರೀತಿ ಬಿಳಿ ಅಂತಂದ್ರಿಗಿನ ಪರಿಶುದ್ಧತೆಯನ್ನು ಸೂಚಿಸಿದೆ. ಬಿಳಿ ಅಂದರೆ ಯೇಸು ಕ್ರಿಸ್ತರು ಏನು ಮಾಡಿ ಶಿಲುಬೆಯಲ್ಲಿ ಪ್ರಾಣನ ಅರ್ಪಿಸಿಬಿಟ್ಟು ಆತನು 3ನೇ ದಿನ ಎದ್ದು ಸಮಾಧಿಯಿಂದ ಎತ್ತಲ್ಪಟ್ಟು ಆಗ ಪರಲೋಕ ಆರೋಹಣವಾಗಿ ಹೋಗಿದ್ದಾನೆ. ಅದನ್ನು ಏನು ಮಾಡ್ತಾರೆ, ಅದನ್ನು ನಾವು ಪರಿಶುದ್ಧರಾಗಿವಿ, ಆತನು ನಮ್ಮನ್ನು ಪಾಪದಿಂದ ತೊಳೆದು ತನ್ನ ರಕ್ತದ ಪಾಪದಿಂದ ತೊಳೆದು ನಮ್ಮನ್ನು ಪರಿಶುದ್ಧರನ್ನಾಗಿ ಮಾಡಿದ್ದಾನೆ ಅನ್ನುವ ಸಂಕೇತವಾಗಿ ನಾವೇನಂದ್ರೆ ಬಿಳಿಯ ಶಿಲುಬೆಯನ್ನು ಸೂಚಿಸ್ತೇವೆ. ಕೆಲವೊಂದು ಸಲ ಏನು ಮಾಡ್ತಾರೆ, ನಾವು ಈ ಬಣ್ಣಗಳನ್ನು ನಾವು ಯೋಚನೆ ಮಾಡೋಕಾದಾಗ ಕೆಲವು ಕ್ರೈಸ್ತರಿಗೆ ಕೆಲವು ಬಣ್ಣಗಳು ಇಷ್ಟಪಡ್ತಿರ್ತಾರೆ. ಈ ಕೆಂಪು ಬಣ್ಣ ಅಂದರೆ ರಕ್ಷಣೆಗೋಸ್ಕರ ತಾವು ಇಷ್ಟಪಡ್ತಾರೆ, ಬಿಳಿ ಬಣ್ಣ ಅಂತಂದ್ರೆಗಿನ ಪರಿಶುದ್ಧಗಾಗಿ ಇಷ್ಟ ಮಾಡ್ತಾರೆ. ಈ ನೀಲಿ ಬಣ್ಣ ಒಂದು ಕೂಡ ಇಷ್ಟಪಡ್ತಾರೆ. ನೀಲಿ ಬಣ್ಣ ಅಂತಂದ್ರೆ ಕೆಲವೊಂದ್ಸಲ ನೀಲಿ ಬಣ್ಣ ಅಥವಾ ನೇರಳೆ ಬಣ್ಣ ಅಂದರೆ ಪವಿತ್ರತೆಯನ್ನು ಸೂಚಿಸುತ್ತೆ. ಪವಿತ್ರತೆಗೂ ಮತ್ತು ಪರಿಶುದ್ಧತೆಗೆ ಏನಪ್ಪ ವ್ಯತ್ಯಾಸ ಅಂತಂದ್ರೆ ಪರಿಶುದ್ಧತೆ ಪಾಪದಿಂದ ನಾವು ಬಿಡುಗಡೆವಾಗಿ ಪರಿಶುದ್ಧರಾಗಿರ್ತೀವಿ. ಪವಿತ್ರತೆ ಅಂದ್ರೆ ಏನದು, ಪಾಪನೇ ಇಲ್ಲದವನಂತ ಅರ್ಥ. ಪಾಪನೇ ಆತನು ಗೊತ್ತಿಲ್ಲ, ಪಾಪನೇ ಇರಲಾರ್ದಂತನೂ ಪವಿತ್ರತೆ ಯಾರು ಆಗಿದ್ರೆ ಅಂತಂದ್ರೆ ತಂದೆಯಾದ ದೇವರನ್ನು ನಾವು ಸೂಚಿಸಬೇಕಾಗ್ತದೆ. ಯಾಕಂದ್ರೆ ಅದನ್ನು ಸೂಚಿಸಬೇಕಾದ ಯಾವಾಗ ದೇವರುಗಳಲ್ಲಿ ನೋಡ್ರಿ ಕೆಲವೊಂದ್ಸಲ ಬ್ಯಾಕ್ಗ್ರೌಂಡ್ ಏನು ಮಾಡಿರ್ತಾರೆ ನೀಲಿಂದ ಕೂಡ ಹಾಕಿರ್ತಾರೆ, ನೇರಳೆ ಬಣ್ಣದಿಂದ ಹಾಕಿರ್ತಾರೆ. ಅಂದರೆ ಅದು ನೇರಳೆ ಬಣ್ಣ ಬಂದು ದೇವರನ್ನು ಅಥವಾ ಪವಿತ್ರತೆಯನ್ನು ಸೂಚಿಸ್ತದೆ. ಹಾಗಾದ್ರೆ ನಾವು ಬೂದಿ ಬಣ್ಣ ಕೂಡ ಇಷ್ಟಪಡ್ತಾರೆ. ಯಾಕಂತಂದ್ರೆ ಈ ಬೂದಿ ಅನ್ನೋದು ಪಶ್ಚಾತ್ತಾಪದ ಸಂಕೇತ ಆಗುತ್ತದೆ. ಸತ್ಯವೇದದಲ್ಲಿ ನೋಡ್ತಾನೆ ಭಾಳ ಏನು ಮಾಡ್ತಾರೆ, ಬೂದಿಯನ್ನು ಮೈ ಮೇಲೆ ಎರಚಿಕೊಂಡು ತಮ್ಮ ಬಟ್ಟೆಗಳನ್ನ ಹರಿದುಕೊಂಡು ಕಣ್ಣೀರು ಹಾಕಿ ಪಶ್ಚಾತ್ತಾಪ ಪಡ್ತಾರೆ. ಈ ಬೂದಿ ಅನ್ನೋದೇ ಆಶ್ ಕಲರ್, ಪಶ್ಚಾತ್ತಾಪವನ್ನು ಸೂಚಿಸಿ ನಾವು ಬೂದಿ ಬುಧವಾರ ಸಹ ಅಂತ ಮಾಡ್ತೀವಿ. ನಾವು ಅಂದರೆ ತಂದೆ ಮುಂದೆ ನಾವು ಪಶ್ಚಾತ್ತಾಪ ಪಟ್ಟವರಾಗಿ ಆತರ ಮುಂದೆ ಬಂದಾಗ ನಾವೇನು ಮಾಡ್ತೀವಿ,
ಬೂದಿಯನ್ನು ತಲೆ ಮೇಲೆ ಹಾಕಿಕೊಂಡು ಬಟ್ಟೆನ ಹರಿದುಕೊಂಡು ಕಣ್ಣೀರು ಸುರಿಸುತ್ತಾ ನಾವೇನ್ ಮಾಡ್ತೀವಿ ಆತನ ಮುಂದೆ ಮೊರೆ ಇಡ್ತಿರ್ತೀವಿ. ಅದನ್ನು ಈ ಬೂದಿಯನ್ನು ಸಹ ನಾವೇನ್ ಮಾಡ್ತೀವಿ ಪಶ್ಚಾತ್ತ ಸಂಕೇತವಾಗಿ ನಾವು ಉಪಯೋಗಿಸ್ತೀವಿ. ಈ ರೀತಿಯಾಗಿ ನಾವು ಅನೇಕ ವಿಧವಾದ ಬಣ್ಣಗಳನ್ನು ನಮ್ಮ ಕ್ರೈಸ್ತ ಜೀವಿತದಲ್ಲಿ ಏನ್ ಮಾಡ್ತೀವಿ ಈ ರೀತಿಯಾಗಿ ಸಂಕೇತವಾಗಿ ನಾವು ಉಪಯೋಗಿಸ್ಕೊಳ್ತೀವಿ. ಅದೇ ರೀತಿಯಾಗಿ ನಾವು ಈ ಶಿಲುಬೆ ಅಂತಂದ್ರೆ ನಾವು ಶಿಲುಬೆಗೆ ಕೆಲವೊಂದ್ಸಲ ನೋಡ್ಬೇಕಾದಾಗ ಕೆಲವೊಂದು ವಾಕ್ಯಗಳನ್ನು ನೋಡ್ತೇವೆ. ಏನ್ ಮಾಡ್ತಂತಂದ್ರೆ ಈ ಶಿಲುಬೆ ನಾವು ರಕ್ಷಣೆ ಮಾರ್ಗ ನಡೆಸೋಕ್ಕೋಸ್ಕರ ದೇವರು ಏನ್ ಮಾಡ್ತಾನೆ, ತನ್ನ ಒಬ್ಬನೇ ಮಗನನ್ನು ಈ ಲೋಕಕ್ಕೆ ಕಳಿಸ್ತಾನೆ. 2000 ವರ್ಷಗಳಿಂದ ಆತ ನಮ್ಗೆ ಕಳಿಸ್ತಾನೆ. ಅದೇ ರೀತಿ ಆತನು ಬರೋಕ್ಕಿಂತ 800 ವರ್ಷಗಳ ಹಿಂದೆ ಆತನ ಒಂದು ಪ್ರವಾದನೆ ಒಬ್ಬ ಯೆಶಾಯನ ಮುಖಾಂತರ ನಮಗೆ ಪ್ರವಾದನೆಯನ್ನು ಹೇಳಿರ್ತಾನೆ. ಆ ಪ್ರವಾದನೆ ನಾವು ಈಗ ತಾನೇ ನಾವು ಸತ್ಯವೇದದಲ್ಲಿ ಓದಿದ್ವಿ. ಹಾಗಾದ್ರೆ ಯಾಕಪ್ಪ ದೇವರು ಈ ಪ್ರವಾದನೆಯ ಮೂಲಕವಾಗಿ ಆತನ ಯೇಸು ಕ್ರಿಸ್ತನ ಕಳಿಸ್ತಾನ ಅಂತಂದ್ರೆ, ತಾನು ಸೃಷ್ಟಿ ಮಾಡಿದ ಮಾನವರು ಯಾವುದೇ ರೀತಿಯಾಗಿ ಆತನು ಪಾಪ ಮಾಡದೆ ಪರಿಶುದ್ಧರಾಗಿ ತನ್ನ ಸ್ಥಳದಲ್ಲಿ ಅಂದ್ರೆ ತಾನಿರೋ ವಾಸಸ್ಥಳ ಆತನು ಸಹ ಬರಬೇಕು, ಪರಿಶುದ್ಧರಾಗಿ ಆತ್ಮೀಯ ರೀತಿಯಲ್ಲಿ ಜೀವಿಸಿ ನಾನಿರುವಂಥ ಸ್ಥಳ ಆತನು ಬರಬೇಕು. ಅದೇ ರೀತಿಯಾಗಿ ಆ ಒಂದು ವಿಷಯದಿಂದ ಯೇಸು ಕ್ರಿಸ್ತನ ಈ ಲೋಕಕ್ಕೆ ಅವರು ಸಹ ನಾನಿರುತ್ತೆ ಅವರು ಸಹ ಇರ್ಬೇಕಂತ ಹೇಳ್ಬಿಟ್ಟು ಆ ಒಂದು ಉದ್ದೇಶದಿಂದ ಯೇಸು ಕ್ರಿಸ್ತನನ್ನು ಈ ಲೋಕಕ್ಕೆ ಕಳಿಸ್ತಾನೆ. ಈ ಪ್ರವಾದನೆಯನ್ನು 800 ವರ್ಷಗಳಿಂದ ಯೆಶಾಯನ ಮುಖಾಂತರ ಅದನ್ನು ಓಡಿಸ್ತಾನೆ. ಅದರಲ್ಲಿ ನಾವು ಈಗ ನೋಡಿದ್ದೇವೆ. ಅದೇ ರೀತಿಯಾಗಿ ಉದ್ದೇಶ ಯೇಸು ತಂದೆಯ ದೇವರಿಗೆ ಉದ್ದೇಶ ಯಾಕಪ್ಪ ಅಂತಂತಂದ್ರೆ, ಆತನು ಸೃಷ್ಟಿ ಮಾಡೋ ಟೈಮ್ನಲ್ಲಿ ಏನು ಮಾಡಿದ ಅಂತಂದ್ರೆ ಎಲ್ಲ ವಸ್ತು ಉಂಟು ಮಾಡಿದ, ಆಕಾಶ ಭೂಮಿ ನೆಲ ಎಲ್ಲವನ್ನು ಸೃಷ್ಟಿ ಮಾಡಿದ. ಅದೇ ರೀತಿಯಾಗಿ ಮಾನವನು ಸಹ ಉಂಟು ಮಾಡಿದ, ಆದಾಮ ಅವರನ್ನು ಉಂಟು ಮಾಡಿದ. ಆಗ ಅವ್ರನ್ನ ಏನು ಮಾಡಿಬಿಟ್ಟ, ತಾನು ಏದನ ತೋಟವನ್ನು ಸೃಷ್ಟಿ ಮಾಡಿ ಅದರಲ್ಲಿ ಆತನು ಅವೆಲ್ಲವುಗಳ ಮೇಲೆ ಅಧಿಕಾರಿಯನ್ನಾಗಿ ಮಾಡಿದ, ಅವುಗಳ ಮೇಲೆ ಒಡೆಯನ್ನಾಗಿ ಮಾಡಿದ. ಅದೇ ರೀತಿಯಾಗಿ ಅವೆಲ್ಲ ಸೃಷ್ಟಿಗಳ ಜೊತೆಗೆ ಒಂದು ಜೀವ ವೃಕ್ಷವಾದ ಒಂದು ಮರವನ್ನು ಆತನು ಅಲ್ಲಿ ನೆಟ್ಟಿದ್ದಾನೆ ಏದನ ತೋಟದಲ್ಲಿ. ಆ ಮರದ ಬಗ್ಗೆ ಆತನು ಕೆಲವೊಂದು ನಿಯಮಗಳಂತಂದ್ರೆ ಒಂದು ವಿಧಿಯನ್ನು ವಿಧಿಸ್ತಾನೆ, ಆಜ್ಞೆಯನ್ನು ಹೊಡಿಸ್ತಾನೆ. ನೀನು ಎಲ್ಲಾ ರೀತಿಯ ಈ ತೋಟದಲ್ಲಿ ಎಲ್ಲಾ ರೀತಿಯ ಹಣ್ಣುಗಳನ್ನು ಎಲ್ಲಾ ರೀತಿಯ ಫಲಗಳನ್ನು ತಿನ್ನಬಹುದು, ಆದರೆ ಮಧ್ಯದಲ್ಲಿರುವಂತ ಆ ಜೀವ ವೃಕ್ಷದ ಹಣ್ಣನ್ನು ತಿನ್ನಬಾರದು ಅಂತೇಳಿ ಒಂದು ವಿಧಿಯನ್ನು ಆತನು ವಿಧಿಸಿರ್ತಾನೆ, ಆಜ್ಞೆಯನ್ನು ಕೊಟ್ಟಿರ್ತಾನೆ. ಆದ್ರೆ ಏನ್ ಮಾಡ್ತಾರ, ಸೈತಾನ ಏನ್ ಮಾಡ್ತಾನೆ, ಅವಳನ್ನು ಅದನ್ನು ವಂಚಿಸಿ ಆತನ ಹತ್ರ ಬಂದು ಏನ್ ಮಾಡ್ತಾರೆ, ಆಕೆಯನ್ನು ವಂಚಿಸಿಬಿಟ್ಟು ಹಣ್ಣನ್ನು ತಿನ್ನುವಂತೆ ಮಾಡ್ತಾನೆ. ಆಗೇನ್ ಮಾಡ್ತಾಳೆ, ಆಕೆ ಏನ್ ಮಾಡ್ತಾಳ, ತಾನು ತಿನ್ನೋದಲ್ಲದೆ ಅದನ್ನು ಸಹ ತನ್ನ ಗಂಡನ ಕೊಡ್ತಾರೆ. ಈ ರೀತಿಯಾಗಿ ದೇವರ ಆಜ್ಞೆಯನ್ನು ಮೀರಿ ಅವ್ರೇನ್ ಮಾಡ್ತಾರೆ ಅಂದ್ರೆ ಪಾಪ ಮಾಡ್ತಾರೆ. ಅಂದ್ರೆ ಅವರು ಅವಿಧೇಯರಾದರು. ಕೆಲವರು ಹೇಳ್ತಾರೆ ಅವಿಧೇಯತೆಯಿಂದ ಪಾಪವು ಲೋಕದಲ್ಲಿ ಬಂತು ಅಂತ ಹೇಳ್ತೀವಿ. ಅಂದ್ರೆ ತಂದೆ ಫಸ್ಟ್ ಪಾಪ ಇಲ್ಲ ಅಂತಂದ್ರೆ ಅವಿಧೇಯತೆ ಪಾಪ ಬಂತು. ಆ ಅವಿಧೇಯತೆಯಿಂದ ಏನ್ ಮಾಡ್ತಾರೆ, ಪಾಪವನ್ನು ಈ ಲೋಕಕ್ಕೆ ತಗೊಂಡ್ ಬಂತಾರ. ಆಗ ತಂದೆಯ ದೇವರು ಏನ್ ಮಾಡ್ತಾನೆ, ಆ ತೋಟದಲ್ಲಿ ಸಂಚಾರ ಮಾಡ್ತಿರ್ಬೇಕಾದ್ರೆ ಸಡನ್ಲಿ ಏನ್ ಮಾಡ್ತಾರೆ, ಅವರು ತಾವು ಬೆತ್ತಲಾಗಿರೋ ಕಣ್ಣುಗಳು ತೆರೆಯಲ್ಪಡ್ತವೆ, ತಾವು ಬೆತ್ತಲಾಗಿರೋ ನೋಡಿ ಏನ್ ಮಾಡ್ತಾರೆ, ದೇವರು ಬರೋದನ್ನ ನೋಡ್ಬಿಟ್ಟು ಮರದ ಹಿಂದ್ಗಡೆ ಅವರು ಬಚ್ಚಿಟ್ಕೊಳ್ತಾರೆ. ಆಗ ಬಂದು ಕರಿತಾನೆ, ಆದಮ್ಮ ಎಲ್ಲಿದೆ ಅಂತಂದ್ರೆ ನಾವಿಲ್ಲಿ ಮರದ ಪಕ್ಕದಲ್ಲಿ ಬಚ್ಚಿಟ್ಟು. ಯಾಕೆ ಅಂತಂದ್ರೆ ಹೀಗೆ ನಾವು ಬೆತ್ತಲಾಗಿದ್ದು ನಾವು ಅನ್ಕೊಂಡೋಸ್ಕರ ನಾವು ಬಚ್ಚಿಟ್ಕೊಂತಂದ್ರೆ ಆಗ ಏನ್ ಮಾಡ್ತಾರೆ, ನಿಮ್ಗೆ ಯಾರು ಹೇಳಿದಂದ್ರೆ ಹೀಗೆ ಅಂತ ತಾವು ನಡೆದ ಘಟನೆ ಎಲ್ಲ ಹೇಳ್ತಾರೆ. ಹಿಂಗ ಆದಾಮ ಅವನ ಮೇಲೆ ತಾವ ಬಂದ ಸರ್ಪದ ಮೇಲೆ ಈ ರೀತಿಯಾಗಿ ಏನ್ ಮಾಡ್ತಾರೆ, ಅವರು ಪಾಪ ಮಾಡಿ ಏನ್ ಮಾಡ್ತಾರ, ಅವರು ದೇವರಿಂದ ದೂರವಾಗ್ಬಿಡ್ತಾರೆ. ದೇವ್ರು ಏನ್ ಮಾಡ್ತಾರೆ, ಅವನ್ನ ದೂರ ತಮ್ಮ ತೋಟದಿಂದ ಅದನ್ನು ದೂರ ಹಾಕಿಬಿಟ್ಟು ಅವ್ರು ಏನ್ ಮಾಡ್ತಾನೆ, ಅದನ್ನು ಕಾಯುವುದಕ್ಕೆ ತನ್ನ ದೂತರನ್ನು ನೇಮಿಸ್ತಾರೆ. ಅದೇ ರೀತಿ ಮಾಡ್ತಾ ಪಾಪ ಅವರ ಮಕ್ಕಳು ಸಹ ಬೆಳೆದು ಕಾಯಿ ಬರ್ತಾನೆ, ಕಾಯಿನ ಬಂದು ಅಲ್ಲಿ ತನ್ನ ತಮ್ಮನನ್ನು ಕೊಲೆ ಮಾಡ್ತಾನೆ. ಅದ ನಂತರ ಆತನ ಅನೇಕ ಜನಾಂಗಗಳು ಬರ್ತವೆ. ಈ ಕಾಯಿನಿಂದ ಮತ್ತು ನೋಹನವರೆಗೆ 10 ಜನಾಂಗಗಳು ಬರ್ತವೆ. ಅಲ್ಲೆಲ್ಲ ಪಾಪ ಮಾಡ್ತಾರೆ. ಅದ ನಂತರ ನೀತಿವಂತರು ಯಾರು ಇರೋದಿಲ್ಲ. ಆದ್ರೆ ದೇವರ ದೃಷ್ಟಿಯಲ್ಲಿ ನೋಹನ ವ್ಯಕ್ತಿ ಏನ್ ಮಾಡ್ತಾನ, ಆತ ನೀತಿವಂತನಾಗಿರ್ತಾನೆ. ನೀತಿವಂತನಾದ ಆತ ಏನ್ ಮಾಡ್ತಾನ, ಆತನ ಮನಸ್ಸಿನಲ್ಲಿ ಒಂದು ಭಾವನೆ ಬಂದ್ಬಿಡ್ತೇವೆ, ಮಾನವರು ನಾನು ಸೃಷ್ಟಿ ಮಾಡಿದ ಮಾನವರು ನನಗೆ ವಿರೋಧವಾಗಿ ನಡೀತಾರೆ, ಆದ್ರಿಂದ ನಾವು ಅವ್ರನ್ನ ಏನ್ ಮಾಡ್ಬೇಕಂತ ಹೇಳ್ಬಿಟ್ಟು ಅವರ ಆಯುಷ್ಯನ್ನು ಏನ್ ಮಾಡ್ತಾನೆ ಅಂತಂದ್ರೆ 969 ವಯಸ್ಸು, ಅತಿ ಹೆಚ್ಚು ವಯಸ್ಸು ಜೀವಿಸಿದ ವ್ಯಕ್ತಿ ಅಂತಂದ್ರೆ ಹನೋಕ. 969 ವರ್ಷ ಜೀವನನ್ನ ಇದ್ದಿದ್ದ ಆಯುಷ್ಯನ ಅವ್ರು ಏನ್ ಮಾಡ್ತಾನ 120 ವರ್ಷಕ್ಕೆ ಇಳಿಸ್ಬಿಡ್ತಾನೆ. ಯಾಕೆ ಆ ಆಯುಷ್ಯ ಇಳಿಸೋದಕ್ಕೂ ಮತ್ತು ಇದಕ್ಕೂ ಪಾಪಕ್ಕೆ ಏನು ಸಂಬಂಧ ಅಂತಂದ್ರೆ, ಆತನು ಜನರು ಪಾಪದಿಂದ ಬಹಳ ಜೀವಿಸಬಾರದು, ಬಹಳ ವರ್ಷ ಜೀವಿಸಬಾರದು ಅಂತ ಹೇಳಿ ಅವರ ಆಯುಷ್ಯನ 120ಕ್ಕೆ ಕಡಿಮೆ ಮಾಡ್ತಾನೆ. ಅದ ನಂತರ ಏನ್ ಮಾಡ್ತಾನ, ಆತನು ನೋಹ ಮಾತ್ರ ನೀತಿವಂತನನ್ನು ಎಣಿಸ್ಬಿಟ್ಟು ಈ ಲೋಕವನ್ನು ನಾಶ ಮಾಡ್ಬೇಕಂತ ಹೇಳ್ಬಿಟ್ಟು ಏನ್ ಮಾಡ್ತಾನ, ಆ ನೋಹನಿಗೆ ಒಂದು ಹಡಗು ತಯಾರು ಮಾಡಿರ್ತಾನೆ. ಆತನನ್ನು ಮತ್ತು ತನ್ನ ಮಕ್ಕಳು ಮತ್ತು ಸೊಸೆಯಂದರು ಅದೇ ರೀತಿಗೆ ಶುದ್ಧ ಇರುವ 2 ಜೋಡಿ ಪ್ರಾಣಿ ಪಕ್ಷಿ ಎಲ್ಲವನ್ನ ಒಳಗಡೆ ಸೇರಿಸ್ಕೊಂತ. ಅದ ನಂತರ
ಮಳೆ ಬರ್ತತೆ. 40 ದಿನ ಮಳೆ ಬಂದು ಏನು ಮಾಡ್ತಾನೆ, ಸುರಿದ್ಬಿಟ್ಟು ಎಲ್ಲ ಸರ್ವನಾಶ ಆಗ್ತತೆ. ಸರ್ವನಾಶ ಆದಾಗ ಏನು ಮಾಡ್ತಾನ, ಮತ್ತೆ ಅದನ್ನೇನು ಮಾಡ್ತಾನೆ, ಮಳೆ ನಿಲ್ಲಿಸ್ಬಿಟ್ಟು ಕೆಳಗಡೆ ಒಂದು ಆರಾರು ಪ್ಲೇಸ್ನಲ್ಲಿ ಮಾಡ್ತತೆ. ಈ ಮಳೆ ಕಡಿಮೆ ಆದಾಗ ಹಡಗು ಬಂದು ಅಲ್ಲಿ ನಿಲ್ತತೆ. ಹಾಗಾಗಿ ನೋಹನ್ನ ದೇವ್ರು ಏನು ಮಾಡ್ತಾನೆ, ಹಡಗಿಂದ ಹೊರಗೆ ಕರೆಸಿ ಅವನ್ನೆಲ್ಲ ಭೂಮಿ ಮೇಲೆ ಜೀವಿಸತ್ತೆ ಮಾಡ್ತಾನೆ. ಆಗೇನು ಮಾಡ್ತಾನೆ, ನೀವೆಲ್ಲ ಅಧಿಕಾರ ಹೊಂದಿರಿ, ಹೆಚ್ಚಾಗಿ ಬೆಳೆಯಿರಿ, ನೀವು ಸಂತಾನಾಭಿವೃದ್ಧಿ ಹೊಂದಿರಿ ಅಂತ ಹೇಳ್ಬಿಟ್ಟು ಅವ್ರನ್ನ ಈ ಲೋಕನ ಆಶೀರ್ವದಿಸ್ತಾನೆ. ಆಗ ನೋಹ ಏನು ಮಾಡ್ತಾನೆ ಅಂದರೆ, ಆತನ ಕೃತಜ್ಞತೆಗಾಗಿ ಒಂದು ಯಜ್ಞವನ್ನು ಸಮರ್ಪಿಸ್ತಾನೆ, ಸರ್ವಾಂಗ ಹೋಮವನ್ನು ಅರ್ಪಿಸ್ತಾನೆ. ಆಗ ಆ ಹೋಮ ದೇವರಿಗೆ ಏನಾಗುತ್ತೆ, ಘಮಘಮ ವಾಸನೆಯನ್ನು ಆತನ ಕೃತಜ್ಞತೆಯನ್ನು ಸಲ್ಲಿಸುತ್ತೆ. ಆವಾಗ ದೇವರು ಯೋಚನೆ ಮಾಡ್ತಾನೆ, ಏನಂತ ಯೋಚನೆ ಮಾಡ್ತಾನೆ, ಮಾನವನ ನೋಡೋದು. ಆಗ ದೇವರು ಈ ಪಾಪಗಳನ್ನು ಕಂಡು ಮಾನವರ ಆಯುಷ್ಯವನ್ನು 190 ಆದ ನಂತರ ಏನು ಮಾಡ್ತಾನೆ, ನೋಹನ ಆ ಯಜ್ಞ ಅರ್ಪಿಸಿದ ಮೇಲೆ ದೇವರ ಮನಸ್ಸಲ್ಲಿ ಅನ್ಕಂತಾನ. ಅದನ್ನು ನಾವೇನು ಯಾವ್ದ್ರಲ್ಲಿ ನೋಡ್ತೀವಿ ಅಂತಂದರೆ, ಆದಿಕಾಂಡ 8ನೇ ಅಧ್ಯಾಯ 12ನೇ ವಚನದಲ್ಲಿ ನೋಡ್ತೇವೆ ನಾವು. ಏನು ಮಾಡ್ತಾನೆ, ಮನುಷ್ಯನು ಮನಸಂಕಲ್ಪವು ಚಿಕ್ಕಂದಿನಿಂದಲೇ ಕೆಟ್ಟದ್ದು, ಆದರೂ ನಾನು ಇನ್ನು ಮೇಲೆ ಅವರ ನಿಮಿತ್ತವಾಗಿ ಭೂಮಿಯನ್ನು ಶಪಿಸುವುದಿಲ್ಲ ಅಂದರೆ ಮನುಷ್ಯನು ಚಿಕ್ಕಂದ್ರೆ ಆತನು ಸಂಕಲ್ಪವೇ ಕೆಟ್ಟದಾಗಿರ್ತದೆ. ಆದ್ರೆ ಆತ ಮಾಡಿದ ತಪ್ಪಿಗೋಸ್ಕರ ಪ್ರಾಣಿಗಳನ್ನು, ಲೋಕವನ್ನು ಯಾಕೆ ನಾಶ ಮಾಡ್ಬೇಕಂತ ಹೇಳ್ಬಿಟ್ಟು ಆತ ಒಂದು ಸಂಕಲ್ಪ ಮಾಡ್ತಾನೆ. ಸಂಕಲ್ಪ ಮಾಡಿಬಿಟ್ಟು ಇನ್ನು ಮೇಲೆ ನಾನು ಆ ಮಾನವನ ಪಾಪದಿಂದ ನಾವು ಈ ಲೋಕನ ನಾಶ ಮಾಡೋದಿಲ್ಲ ಅಂತ ಹೇಳ್ಬಿಟ್ಟು ಒಂದು ಪ್ರತಿಜ್ಞೆ ಮಾಡ್ತಾನೆ. ಅವಾಗ ಏನು ಮಾಡ್ತಾನೆ, ಪ್ರತಿಜ್ಞೆ ಮಾಡಿದಾದ್ರೂ ಗುರುತಾಗಿ ಏನು ಮಾಡ್ತಾನೆ ಅಂತಂದರೆ, ಒಂದು ಮುಗಿಲ ಬಿಲ್ಲನ್ನು ಒಂದು ಇದರಲ್ಲಿ ಇಡ್ತಾನೆ. ಆ ಮುಗಿಲ ಬಿಲ್ಲು ಯಾವಾಗ ಕಾಣಿಸುತ್ತೋ ಆ ಕಂಡಾಗ ಏನು ಮಾಡ್ತದೆ, ಅವಾಗ ಈ ತಾನು ಮಾಡಿರುವಂಥ ವಾಗ್ದಾನ ಅಥವಾ ಪ್ರತಿಜ್ಞೆ ಜ್ಞಾಪಕ ಬರ್ತದೆ. ಏನಂತಂದರೆ, ನೀರಿನಿಂದ ಪ್ರಳಯದಿಂದ ಈ ಲೋಕವನ್ನು ನಾಶ ಮಾಡಬಾರ್ದು ಅಂತೇಳಿ ಒಂದು ಪ್ರತಿಜ್ಞೆ ಜ್ಞಾಪಕ ಬರ್ತದೆ. ಆತನೊಂದು ಒಡಂಬಡಿಕೆ ಮಾಡ್ತಾನೆ, ಶಾಶ್ವತ ಒಂದು ಒಡಂಬಡಿಕೆ ಅಂತದೆ. ಅದನ್ನು ಆದಿಕಾಂಡ 9ರಿಂದ 16ನೇ ವಚನದಲ್ಲಿ ನಾವೇನು ಮಾಡ್ತೇವೆ ಕಾಣ್ತೇವೆ. ಆಗ ಏನು ಮಾಡ್ತಾರೆ ದೇವರು, ಆದರೂ ಸಹ ಏನು ಮಾಡ್ತಾರೆ, ಮಾನವರು ಪಾಪ ಮಾಡ್ತಾ 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 ಹಂಗೇ ಹೋಗ್ತಾರ. ನೋಹ ಅದರಿಂದ ಮತ್ತೆ ಮುಂದೆ ಏನು ಬರ್ತಾರ, ಆ ನೋಹಾದ ನಂತರ ಬೇರೆ ಬೇರೆ ಪ್ರವಾದಿಗಳನ್ನು, ನ್ಯಾಯಸ್ಥಾಪಕರನ್ನು, ಅರಸರುಗಳನ್ನು, ಈ ತನ್ನ ಮಕ್ಕಳು ತಪ್ಪುದಾರಿನಲ್ಲಿ ಹೋಗಬಾರ್ದು, ಪಾಪದಲ್ಲಿ ಬೀಳಬಾರ್ದು ಅಂತ ಹೇಳ್ಬಿಟ್ಟು ಏನು ಮಾಡ್ತಾನೆ ಅಂದರೆ, ಅವರ ರಕ್ಷಿಸೋಗೋಸ್ಕರ, ಅವರನ್ನು ಕಾಪಾಡೋದಕ್ಕೋಸ್ಕರ ಅನೇಕ ಪ್ರವಾದಿಗಳನ್ನು, ಅರಸರನ್ನು ಮತ್ತು ಕೆಲವು ರಾಜರನ್ನು ಕಳಿಸ್ತಾನೆ ದೇವರು ಅವ್ರ ಬಳಿಗೆ. ಆದ್ರೆ ಏನು ಮಾಡ್ತಾರೆ, ಇಸ್ರಾಯೇಲ್ ಬರ್ತಾರೆ. ಆಮೇಲೆ ಇಸ್ರಾಯೇಲ್ ಸಹ ಪಾಪ ಮಾಡ್ತಾರೆ. ಪಾಪ ಮಾಡಿಬಿಟ್ಟು ಏನು ಮಾಡ್ತಾರೆ, ಒಂದು ತಪ್ಪಿನಿಂದ ಏನು ಮಾಡ್ತಾರೆ, ಅವರು ಐಗುಪ್ತ ದೇಶಕ್ಕೆ ತಳ್ಳಲ್ಪಡ್ತಾರೆ. ಯೋಸೇಫನ ಮೂಲಕವಾಗಿ ಅವ್ರು ಏನು ಮಾಡ್ತಾರೆ, ಆಹಾರ ಹುಡುಕೋಕ್ಕೋಸ್ಕರ ಯಾಕೋಬನ ಮಕ್ಕಳು ಅಲ್ಲಿ ಹೋಗಿ ಐಗುಪ್ತದಲ್ಲಿ ಬಂದು ಅಲ್ಲಿ ಗುಲಾಮರಾಗಿ ಅಲ್ಲಿ ಭಾಳ ಹಿಂಸೆ ಅನುಭವಿಸ್ತಾರೆ. ಬಿಟ್ಟಿ ಕೆಲಸಗಳನ್ನು ಅಲ್ಲಿನ ಫರೋಹ ರಾಜನು ಏನು ಮಾಡ್ತಾನೆ, ಅವ್ರನ್ನ ಕೆಲಸ ದುಡಿಸ್ಕೊಳ್ತಿರ್ತಾನೆ. ಕೊನೆಗೆ ಏನು ಮಾಡ್ತಾನೆ, ದೇವರು ಅವ್ರ ಕೆಟ್ಟ ಕೆಲಸಗಳನ್ನು ನೋಡಿಬಿಟ್ಟು ಭಾಳ ಮಮ್ಮಲ್ಲಿ ಮರುಗ್ತಾನೆ. ಅವರು ಪ್ರಾರ್ಥನೆ ಮಾಡ್ತಾರೆ, ಯಾರು ಬರ್ತಾರೆ ನಮ್ಮನ್ನು ಬಿಡುಗಡೆ ಮಾಡೋಕ್ಕೆ, ಯಾರಪ್ಪ ನಮ್ಮನ್ನು ರಕ್ಷಿಸಿ ಅಂತೇಳಿ ಅವ್ರು ಇಸ್ರಾಯೇಲ್ ಮೊರೆಯನ್ನು ದೇವರು ಕೇಳ್ತಾನೆ. ಆಗ ಏನು ಮಾಡ್ತಾನೆ, ಆಗ ಮೋಶೆನ ಕರೆಸಿ ಏನು ಮಾಡ್ತಾನೆ, ನೋಡ್ರಿ ಅವರ ಮೊರೆಯನ್ನು ನಾನು ಕೇಳಿದ್ದೇನೆ, ಅವರ ದುಃಖವು ನನಗೆ ಮುಟ್ಟಿತು, ಈಗ ಅವರನ್ನು ಬಿಡುಗಡೆ ಮಾಡೋದು ನಾನು ಇನ್ನೊಂದು ಕಳಿಸ್ತೇನೆ ಅಂತೇಳಿ. ಆಗ ಮೋಶೆ ಹೋಗಿ ಏನು ಮಾಡ್ತಾನೆ, ಅವರನ್ನು ಫರೋಹನ ಹತ್ತಿರದಿಂದ ಅವರನ್ನು ಇಸ್ರಾಯೇಲರನ್ನು ಏನು ಮಾಡ್ತಾನೆ, ಅಲ್ಲಿಂದ ಬಿಡುಗಡೆ ಮಾಡೋ ಟೈಮ್ನಲ್ಲಿ 10 ಉಪದ್ರವಗಳನ್ನು ಏನು ಮಾಡ್ತಾನೆ, ಆ ಮೋಶೆ ಅವರ ಮೇಲೆ ಬರಮಾಡ್ತಾನೆ. ಯಾರ ಮೇಲೆ, ಫರೋಹನ ಐಗುಪ್ತರ ಮೇಲೆ ಬರಮಾಡ್ತಾನೆ. ಅಲ್ಲಿ ನೋಡ್ರಿಲ್ಲ ಅಂತಂದ್ರೆ ಹಿಂಸೆ, ಆ ಹಿಂಸೆ, ಐಗುಪ್ತರ ಹಿಂಸೆ ಏನಾಗ್ತದೆ ಅಂದ್ರೆ, ಇಲ್ಲಿ ಇಸ್ರಾಯೇಲರ ಬಿಡುಗಡೆ ಆಗ್ತದೆ. ಅಂದ್ರೆ ಒಬ್ರು ಬಿಡುಗಡೆ ಆಗ್ಬೇಕಂದ್ರೆ ಒಬ್ರು ಹಿಂಸೆ ಅನುಭವಿಸಲೇಬೇಕು. ಇಲ್ಲಿ ಯೇಸು ಕ್ರಿಸ್ತನು ಆತನು ಶಿಲುಬೆ ಮೇಲೆ ಪ್ರಾಣ ಕೊಟ್ಟಾಗ ಆತನ ಹಿಂಸೆ ಅನುಭವಿಸಿದ. ಯಾಕೆ ಅನುಭವಿಸಿದ? ದೇವರು ತಾನು ಆಯ್ದುಕೊಂಡ ಜನಾಂಗವು ಬಿಡುಗಡೆ ಆಗ್ಬೇಕಂತೇಳಿ, ಪಾಪದಿಂದ ಬಿಡುಗಡೆ ಆಗ್ಬೇಕಂತೇಳಿ. ಇಲ್ಲಿ ಇಸ್ರಾಯೇಲರು ಬಿಡುಗಡೆಗೋಸ್ಕರ ಅಲ್ಲಿ ಐಗುಪ್ತರ ಹಿಂಸೆ ಅನುಭವಿಸಿದ್ರು. ತಂದೆಯಾದ ದೇವರು ಹಿಂಸೆಯನ್ನು ಅವರಿಗೆ ಬರಮಾಡಿದ. ಆಗ ಏನು ಮಾಡ್ತಾರೆ, ಆ ಹಿಂಸೆಯಿಂದ ಏನು ಮಾಡಿದ್ರೆ ಅವರು ಐಗುಪ್ತದಿಂದ ಬಿಡುಗಡೆಯಾಗಿ ಕಾನಾನ್ ದೇಶಕ್ಕೆ ಸೇರ್ತಾರೆ. ಆಗ ಬರ್ತಾ ಏನು ಮಾಡ್ತಾರೆ, ಮುಂದೆ ಬರ್ತಾ 5 ಪ್ರವಾದಿಗಳು ಬರ್ತಾರೆ. ಆಮೇಲೆ ಮತ್ತು 12 ಸಣ್ಣ ಪ್ರವಾದಿಗಳು ಬರ್ತಾರೆ. ಅವರೆಲ್ಲ ಬಂದು ಅವರನ್ನು ಇಸ್ರಾಯೇಲರನ್ನು, ಆದ್ರೂ ಏನು ಮಾಡ್ತಾರೆ, ಈ ಮೋಶೆ ಬಿಡುಗಡೆ ಮಾಡೋ ಟೈಮ್ನಲ್ಲಿ ಬಹಳ ಜನ ಗುಣಗುಡ್ತಾರೆ. ಯಾಕಂದ್ರೆ ನಾವು ಬರೋ ಟೈಮ್ನಲ್ಲಿ ಬಹಳ ಕಷ್ಟಗಳನ್ನು ಅವರು ಅನುಭವಿಸ್ತಾರೆ. ಯಾಕೆ ಅನುಭವಿಸ್ತಾರೆ ಅಂತಂದ್ರೆ, ದೇವರು ಆತನ ಅರಣ್ಯದಲ್ಲಿ ನಡ್ಸ್ಕೊಂಡು ಹೋಗ್ಬೇಕಾದಾಗ ದೇವರಿಗೆ ವಿರೋಧವಾಗಿ ಮಾತಾಡ್ತಾರೆ. ವಿರೋಧ ಮಾತಾಡಿದ ಆತನ ಏನು ಮಾಡ್ತಾನ, ಆತನ ಆ್ಯಕ್ಚುಲಿ ಐಗುಪ್ತಗೂ ಕಾರಣಕ್ಕೆ ಹತ್ತಿರ ಇರ್ತದೆ. ಆದ್ರೆ ಏನು ಮಾಡ್ತಾನೆ, ಅವರ ಮಾಡಿದ ತಪ್ಪುಗಳಿಗೋಸ್ಕರ 40 ವರ್ಷ ಅವರು ಅಡವಿಯಲ್ಲಿ ತಿರುಗುವಂತೆ ಮಾಡ್ತಾನೆ. 40 ವರ್ಷ ಆತನು ಅಡವಿಯಲ್ಲಿ ನಡೆಸಿ ಕೊನೆಗೆ ಆತನ
ಕಾನಾನ್ ದೇಶಕ್ಕೆ ಸೇರಿಸ್ತಾನೆ. ಅಲ್ಲಿ ಏನು ಮಾಡ್ತಾನೆ ಅಂದರೆ ಅವರನ್ನು ಬಿಡುಗಡೆ ಮಾಡಿ ಅವನು ಕಾನಾನ್ ಸೇರಿಸ್ತಾನೆ. ಅದ ನಂತರ ಮತ್ತೆ ಪಾಪಗಳನ್ನು ಮಾಡ್ತಾರೆ. ಆಮೇಲೆ ರಾಜರು ಬರ್ತಾರೆ, ಪ್ರವಾದಿಗಳು ಬರ್ತಾರೆ, 12 ಮಂದಿ ಸಣ್ಣ ಪ್ರವಾದಿಗಳು ಬರ್ತಾನೆ. ಅಲ್ಲಿ ಕೂಡ ಏನು ಮಾಡ್ತಾರೆ, ಅವರು ಸಂಕಷ್ಟದಲ್ಲಿ ಬರ್ತಾರೆ. ಆದರೂ ಇದು ಎಲ್ಲಿವರೆಗೆ ಏನು ಬರ್ತೈತೆ ಅಂದ್ರೆ ಕೊನೆಗೆ ಇಷ್ಟು ಜನನ ಕಳಿಸಿದನಲ್ಲ, ಕಳಿಸಿದ್ರು ಸಹ ದೇವರು ಈ ಜನರ ಪಾಪ ಮಾಡ್ತಾರೆ ಅಂತ ಹೇಳ್ಬಿಟ್ಟು ಕೊನೆಗೆ ತಾನು ನಿರ್ಧಾರ ಮಾಡ್ತೀನಿ ಏನಂತಂದರೆ, ಅಟ್ಲೀಸ್ಟ್ ನನ್ನ ಮಗನಾದ್ರೂ ಕೂಡ ಅವರು ಇದು ಕೊಡ್ತಾರೆ ಅಂತ ಹೇಳ್ಬಿಟ್ಟು ಅವಾಗ ಪ್ರವಾದಿಯಾದ ಯೆಶಾಯನ ಮುಖಾಂತರ ಒಂದು ಪ್ರವಾದನೆಯನ್ನು ಮಾಡಿಸ್ತಾನೆ. 800 ವರ್ಷಗಳು, ಯೇಸು ಕ್ರಿಸ್ತನ ಹುಟ್ಟೋಕ್ಕಿಂತ 800 ವರ್ಷಗಳ ಮುಂಚೆ ಏನು ಮಾಡ್ತಾನೆ, ಆತನು ಯೆಶಾಯನ ಮುಖಾಂತರ ಪ್ರವಾದನೆಯನ್ನು ಮಾಡಿಸಿ ಈ ರೀತಿಯಾಗಿ ಆತನೊಬ್ಬನು ರಕ್ಷಣೆ ಆಗ್ಬೇಕಂದ್ರೆ ಒಬ್ಬನ ಸಾಯಲೇಬೇಕೆಂಬ ಒಂದು ನಿರ್ಧಾರದಿಂದ ತಾನೇ ಮಗನಾಗಿ ಈ ಲೋಕಕ್ಕೆ ಬರ್ತಾನ. ಅವಾಗ ಏನು ಮಾಡ್ತಾನಂತಂದರೆ ಆ ವಾಕ್ಯ ಯೆಶಾಯದಲ್ಲಿ ನಾವು ನೋಡಿದ್ವಿ. ಏನಂತ ನೋಡಿದ್ವಿ ಅಂತಂದರೆ, ಹೀಗೆ ತಾನೇ ನಾವು ಓದಿದೆವು, ವಾಕ್ಯದಲ್ಲಿ ಓದಿದೆವು. ಯೆಶಾಯನ ಬರೆದ ಗ್ರಂಥ 53ನೇ ಅಧ್ಯಾಯ 4ನೇ ವಚನ 3ನೇ ವಚನದಿಂದ ನಾವು ನೋಡಿದೆವು. ಅಲ್ಲಿ ಏನಂತಂದರೆ, ಆತನ 3ನೇ ವಚನದಲ್ಲಿ ಏನು ಮಾಡ್ತಾನೆ, ಧಿಕ್ಕರಿಸಲ್ಪಟ್ಟವನು ಮನುಷ್ಯನು ಸೇರಿಸಿಕೊಳ್ಳದವನು. ಅಂದರೆ ಯಾವ ರೀತಿ ಆತನ ಹಿಂಸೆ ಅಂತಂದರೆ, ಜನರು ಆತನ ನೋಡಿದ ತಕ್ಷಣವೇ ಧಿಕ್ಕರಿಸಲ್ಪಡ್ತಾರೆ. ಈತ ನಮ್ಮನಲ್ಲ. ನೋಡ್ರಿ, ಮತ್ತಾಯನ ಬರೆಸುವಾರ್ತೆ 27ನೇ ಅಧ್ಯಾಯ 21ನೇ ವಚನಲ್ಲಿ ಒಂದು ವಾಕ್ಯ ಐತೆ. ಮತ್ತಾಯ 27-21 ಹೋದ್ರಿ. ಅಲ್ಲಿ ಏನು ಮಾಡ್ತಾನೆ ಅಂತಂದರೆ, ಅಲ್ಲಿ ಒಬ್ಬನ ಬರಬ್ಬ ಅಂತ ಒಬ್ಬ ಕೈದಿ ಇರ್ತಾನೆ. ಅವಾಗೇನು ಮಾಡ್ತಾನೆ, ಆ ಪಸ್ಕಪ್ಪದಲ್ಲಿ ಯಾರನ್ನೊಬ್ಬರು ಬಿಡುಗಡೆ ಮಾಡಬೇಕು ಎಂಬ ಒಂದು ಇದಿರುತ್ತೆ, ಒಂದು ಆಜ್ಞೆ ಇರ್ತದೆ, ಅಪ್ಪಣೆ ಇರ್ತದೆ. ಅಲ್ಲಿ ಏನು ಮಾಡ್ತಾರೆ ಅಂತಂದರೆ, ಯೇಸುವನ್ನು ಬಿಡಬೇಕು ಅಥವಾ ಬರಬ್ಬನನ್ನು ಬಿಡಬೇಕಂದಾಗ ಏನು ಮಾಡ್ತಾರೆ, ಅವರು ಯೇಸುವನ್ನು ಧಿಕ್ಕರಿಸ್ತಾರೆ. ಅಲ್ಲಿ ಯೇಸುವನ್ನು ಧಿಕ್ಕರಿಸಿ ಏನು ಮಾಡ್ತಾರ, ಅಲ್ಲಿ ಕಳ್ಳನಾಗಿದ್ದ ಪಟಿಂಗನಾದಂಥ ಬರಬ್ಬನನ್ನು ಬಿಡಬೇಕೆಂದು ಆಜ್ಞಾಪಿಸ್ತಾರೆ. ಆ ವಾಕ್ಯನ ಹೋದ್ರೆ ಮತ್ತಾಯ 27-21. ಅದಕ್ಕೆ ದೇಶಾಧಿಪತಿ ಅವರನ್ನು, ಈ ಇಬ್ಬರಲ್ಲಿ ಯಾರನ್ನು ನಿಮಗೆ ಬಿಟ್ಟು ಕೊಡಬೇಕೆನ್ನುತ್ತೀರಿ ಎಂದು ಕೇಳಲು ಬರಬ್ಬನನ್ನು ಅಂದರು. ಪಿಲಾತನು ಅವರನ್ನು, ಹಾಗಾದರೆ ಕ್ರಿಸ್ತನೆನಿಸಿಕೊಳ್ಳುವ ಯೇಸುವನ್ನು ನಾನೇನು ಮಾಡಲಿ ಎಂದು ಕೇಳಲು ಎಲ್ಲರೂ ಅವನನ್ನು ಶಿಲುಬೆಗೆ ಹಾಕಿಸು ಅಂದರು. ಸಾಕು. ಇಲ್ಲಿ ನೋಡ್ರಿ, ಮತ್ತೆ ಯಹೂದ್ಯರು ಬಂದು ಯೇಸು ಕ್ರಿಸ್ತನ ವಂಶಗಳು ಅವರ ಜನರು ಏನ್ ಮಾಡ್ತಾರ, ಆತನ ಧಿಕ್ಕರಿಸ್ತಾರ. ತನ್ನ ಸ್ವಂತ ಜನರು ಅವರನ್ನು ಧಿಕ್ಕರಿಸ್ತಾರ. ನಮಗೆ ಯಾರು ಬೇಕಪ್ಪ, ನಿಮ್ಗೆ ಯಾರು ಬೇಕಂದಾಗ ಯೇಸುವನ್ನು ಧಿಕ್ಕರಿಸಿ ಬರಬ್ಬನನ್ನು ಬಿಟ್ಕೊಡ್ಬೇಕಂತ. ಆಕ್ಚುಲಿ ನೋಡಿದ್ರೆ ಆ ಬರಬ್ಬನು ಬಹಳ ಒಬ್ಬ ಪಟಿಂಗನಾಗಿದ್ದ, ಬಹಳ ದುಷ್ಟನ ಕಳ್ಳನಾಗಿದ್ದ. ಅಂಥವ್ರನ್ನ ಅವರು ಬೇಕಂತ ಹೇಳ್ಬಿಟ್ಟು ಯೇಸುವನ್ನು ಶಿಲುಬೆಗೆ ಹಾಕ್ಸಂತ ಹೇಳ್ತಾರೆ. ಅದೇ ರೀತಿ ಯೋಹಾನ 1:11 ಸಹ ಒಂದು ವಾಕ್ಯ ಐತೆ, ಸ್ವಂತ ಮಗನೇ ಆತನನ್ನು ಅಂಗೀಕರಿಸಲಿಲ್ಲ, ಸ್ವಂತ ಜನರೇ ಆತನನ್ನು ಅಂಗೀಕರಿಸಲಿಲ್ಲ ಅಂತ ಹೇಳ್ತಾರೆ ಯೋಹಾನ 1:11. ಅದೇ ರೀತಿಗೆ ಯೋಹಾನ 19:13 ಸಹ, ಕೈಸರನೇ ಹೊರತು ನನಗೆ ಬೇರೆ ಯಾರು ಅರಸನಿಲ್ಲ. ಅವಾಗ ಏನ್ ಮಾಡ್ತಾರೆ, ಇಗೋ ನಿಮ್ಮ ಅರಸನ ಅಂತ ಹೇಳಿ ಕರ್ಕೊಂಡು ಬಂದಾಗ, ಅರಸನ ಯೇಸು ಸ್ವಾಮಿ ನಮಗೆ ಅರಸನಲ್ಲ, ನಮಗೆ ಇವಾಗ ಇರುವಂತ ಕೈಸರೇ ನಮಗೆ ಅರಸನು ಅಂತ. ಅಂದ್ರೆ ಅವ್ರದ್ದು ಏನಾಗಿತ್ತಂದ್ರೆ, ಯೇಸು ಕ್ರಿಸ್ತನ ಶಿಲುಬೆಗೆ ಹಾಕಬೇಕು. ಯಾಕಂದ್ರೆ ಆತ ಬದುಕಿದ್ರಿಂದ ನಾವು ಕೇಳಾದ್ರೆ ಆತನ ಜನರೇ ಜಾಸ್ತಿ, ಆತನ ಫಾಲೋವರ್ ಜಾಸ್ತಿ ಆಗ್ತಾರೆ ಅಂತ ಹೇಳ್ಬಿಟ್ಟು ಆತನ ಮೇಲೆ ಹೊಟ್ಟೆ ಕಿಚ್ಚಿನಿಂದ ಏನ್ ಮಾಡ್ತಾರೆ, ಆತನ ದ್ವೇಷಿಸಿ ಏನ್ ಮಾಡ್ತಾರೆ, ಬಹು ಹಿಂಸೆಯಾಗಿ ಆತನ ಹಿಂಸೆಸಿ ಆತನಿಗೆ ಶಿಲುಬೆಗೆ ಹಾಕಲು ಆತನ ಒಪ್ಪಿಸ್ಕೊಡ್ತಾನೆ. ಅದೇ ರೀತಿಯಾಗಿ ನಾವು ಮುಂದಿನ ವಚನದಲ್ಲಿ ನೋಡುವಾಗ, ವ್ಯಾಧಿ ಪೀಡಿತನು ಸಂಕಷ್ಟಕ್ಕೆ ಒಳಗಾದನು ಅಂತಂತ ಅದೇ ವಾಕ್ಯದಲ್ಲಿ 2ನೇ ಭಾಗದಲ್ಲಿ, ವ್ಯಾಧಿ ಪೀಡಿತನು ಸಂಕಷ್ಟಕ್ಕೆ ಒಳಗಾದವನು. ಕೀರ್ತನೆ 69:7ನೇ ವಚನದಲ್ಲಿ ಒಂದು ವಾಕ್ಯ ನೋಡೋಣ, ನಿನಗೋಸ್ಕರ ನಿಂದನೆಗೊಳಗಾದನು. ನಿನಗೋಸ್ಕರ ಅಂದ್ರೆ ಯಾರು? ಆತನು ತಂದೆಯ ದೇವರು ಸೃಷ್ಟಿ ಮಾಡಿದ ಜನಾಂಗ ಇಸ್ರಾಯೇಲರು, ಅವರಿಗೋಸ್ಕರ ಏನ್ ಮಾಡ್ತಾನ, ಆತನು ನಿಂದನೆಗೊಳಗಾದನು. ತನ್ನಷ್ಟಿಗೆ ತಾನು ಆಗಲಾರದೆ ತನ್ನ ಜನಾಂಗಕ್ಕೋಸ್ಕರ ಆತನು ನಿಂದನೆಗೊಳಗಾದನು ಅಂತಂತೇಳಿ ಕೀರ್ತನೆ 69:7 ನೋಡ್ತಾನೆ. ಅದೇ ರೀತಿಯಾಗಿ ಕೀರ್ತನೆಗಳು 69:19 ಇನ್ನೊಂದು ವಾಕ್ಯ ಇದೆ, ನನಗುಂಟಾದ ಲಜ್ಜೆ ಅಪಮಾನ ನಿಂದೆ ಇವು ನಿನಗೋಸ್ಕರ. ಅಂದ್ರೆ ಈ ಹಿಂಸೆಯನ್ನು ಆತನು ಎಷ್ಟು ತೋರಿಸ್ತಾ ಇದ್ದಾನಂತಂದ್ರೆ, ತಂದೆಯಾದ ದೇವರು ತನ್ನ ಮಕ್ಕಳನ್ನು ಆತ್ಮೀಯ ಜೀವಿತದಲ್ಲಿ ನಡೆಸೋಕ್ಕೋಸ್ಕರ ತನ್ನ ಸ್ವಂತ ಮಗನನ್ನೇ ಆತನು ಈ ಲೋಕ ಕಳಿಸಿ ಆತನ ಹಿಂಸೆಯಿಂದ ಆತನನ್ನು ಪ್ರಾಣ ಅರ್ಪಣೆ ಮಾಡಲು ಆತನ ನಿರ್ಧಾರ ಮಾಡಿರ್ತಾನೆ. ಅದೇ ರೀತಿಯಾಗಿ ಏನ್ ಮಾಡ್ತಾರೆ, ಈ ತನ್ನ ಜನಾಂಗವನ್ನು ರಕ್ಷಿಸೋಕ್ಕೋಸ್ಕರ ಈ ರೀತಿಯ ಹಿಂಸೆಯನ್ನು ತಂದೆಯಾದ ದೇವರು ತನ್ನ ಮಗನಾದ ಯೇಸು ಕ್ರಿಸ್ತನ ಮೇಲೆ ಹಾಕ್ತಾನೆ. ಅದೇ ರೀತಿ ಯೋಹಾನ 11:30 ಯೇಸು ಕಣ್ಣೀರಿಟ್ಟನು ಅಂತ ಹೇಳ್ತಾರೆ.
ಯಾವಾಗ ಕಣ್ಣೀರ್ತಾನೆ ಯೇಸು ಸ್ವಾಮಿ? ಯಾವ ಸಂದರ್ಭದಲ್ಲಿ ಕಣ್ಣೀರಿಡ್ತಾನೆ ಅಂತಂದ್ರೆ, ಆತನ ಸ್ನೇಹಿತನಾದ ಲಾಜರನು ತೀರೋಗಿರ್ತಾನೆ. ತೀರಿದಾಗ ಏನ್ ಮಾಡ್ತಾನ, ಅವ್ರು ಅಕ್ಕ ತಂಗಿರು ಬಂದು ಹೇಳ್ತಾರೆ ಹಿಂಗಿಂಗ್ ಅಂತೇಳಿ. ಆತ ಬಂದು ಸಮಾಧಿ ಹತ್ರ ಬಂದು ಆತ ನೆನೆಸ್ಕೊಂಡು ಕಣ್ಣೀರಿಡ್ತಾನೆ. ಈ ಕಣ್ಣೀರಿಡೋದು ವಾಕ್ಯ ನಾವು ಬೈಬಲ್ ನೋಡ್ತೀವಿ. ಆದ್ರೆ ಯೇಸು ಸ್ವಾಮಿ ಯಾವಾಗಾದ್ರೂ ಒಮ್ಮೆಯಾದ್ರೂ ಸಹ ಆತನ ನಕ್ಕನು ಅಂತಂತೇಳಿ ಎಲ್ಲಿ ಒಂದು ಕಡೆ ಒಂದು ವಾಕ್ಯದಲ್ಲಿ ಸಹ ಇಲ್ಲ ಅಲ್ಲಿ. ಅದೇ ರೀತಿ ಅಂದ್ರೆ ಆತನು ನಕ್ಕಿದ್ದು ಎಂದೂ ನೋಡಿಲ್ಲ. ಯಾರಿಗಾದ್ರೂ ನಾವು ಸಹಾಯ ಮಾಡಿದಾಗ ಅವರಿಂದ ನಾವು ಅನುಮಾನ, ಇವಾಗ ನಾವು ಯಾರಿಗೆ ಹೆಲ್ಪ್ ಮಾಡಿರ್ತೀವಿ, ಸಹಾಯ ಮಾಡ್ತೀವಿ, ಅವರಿಂದಲೇ ನಮಗೆ ಹೆಲ್ಪ್ ಆಗ್ತದೆ. ಒಂದು ಕಡೆ ಏನ್ ಮಾಡ್ತಾನೆ, ಈಗ ನಿನ್ನ ಜನರು ನಿನ್ನ ಅಣ್ಣ ತಮ್ಮಂದಿರು ಅಂತಂತ ಹೇಳ್ತಾರ. ಅಲ್ಲಿ ಆತನ ಹೇಳ್ತಾನೆ, ಯಾರು ನನ್ನ ಅಣ್ಣ ತಮ್ಮಂದರು, ಯಾರು ನನ್ನ ಅಕ್ಕ ತಂಗಿರು? ಈಗ ಅವ್ರ ಶಿಷ್ಯರ ಕಡೆ ತೋರಿಸ್ಬಿಟ್ಟು ಇವರೇ ನನ್ನ ಅಣ್ಣ ತಮ್ಮಂದಿರು, ಅಕ್ಕ ತಂಗಿರು ಅಂತಂತ ಹೇಳ್ತಾನೆ. ಅಂದ್ರೆ ಇಲ್ಲಿ ಏನಂತಂದ್ರೆ ಅವರು ಆತನ ಅವಮಾನಿಸ್ತಾರ. ಅಲ್ಲಿ ಆತನ ಜೊತೆಗಿದ್ದವ್ರೆ, ಆತನ ಹುಟ್ಟಿ ಬೆಳೆದಿದ್ದ ನಜರೇತಿನ ಜನರೇ ಆತನನ್ನು ಅಪಮಾನ ಪಡಿಸ್ತಾರ. ಅದೇ ರೀತಿಯಾಗಿ 4ನೇ ವಚನದಲ್ಲಿ ಅವನು ಹೊತ್ತ ಹೊರೆಯು ನಮ್ಮ ಸಂಕಟವೇ ಹೌದು ಅಂತೇಳಿ ಯೆಶಾಯ 63:9 ನೋಡ್ತಾನೆ. ಅಂದ್ರೆ ಆತನು ಪಡುವಂತ ಶ್ರಮೆಯು, ಸಂಕಟವು ಅದು ನಮ್ಮ ಸಂಕಟವೇ. ಅದು ಯಾಕೆ? ಆತ ದೇವರು ನಮ್ಮ ಸಂಕಟವನ್ನು ಏನ್ ಮಾಡಿದ? ಆತನ ಮೇಲೆ ಹೊರಿಸಿದ. ಅಂದ್ರೆ ನಮ್ಮನ್ನು ಬಿಡುಗಡೆ ಮಾಡೋಕ್ಕೋಸ್ಕರ ಆತನನ್ನು ಶಿಲುಬೆಗೇರಿಸಿದ. ಆ ಹಿಂಸೆಯನ್ನು, ಭಾರವನ್ನು ಆತನ ಮೇಲೆ ಹೊರಿಸಿದ. ಶಿಲುಬೆ ಆತನು ಹೊತ್ತುಕೊಂಡು ಹೋಗೋ ಟೈಮ್ನಲ್ಲಿ ಆತನ ಮಾಡೋ 14 ಸ್ಥಳದಲ್ಲಿ ಆತನು ಬೀಳ್ತಾನೆ. ಬಿದ್ದಾಗ ಅಷ್ಟು ಭಾರವಾದ ಶಿಲುಬೆಯನ್ನು ಆತನ ರಕ್ತವನ್ನು ಸುರಿಸಿ ಹಿಂಸೆನನ್ನು 39 ಚಡಿಯೇಟುಗಳನ್ನು ತಿಂದು ನಿಸ್ಸಹಾಯಕನಾಗಿರ್ತಾನೆ. ಅಂತ ಸಮಯದಲ್ಲಿ ಆ ಭಾರವಾದ ಶಿಲುಬೆಯನ್ನು ಹೊರ್ಕೊಂಡು ಆತನು ಹೋಗ್ತಿರ್ಬೇಕಾದಾಗ ಒಬ್ಬತ್ತ ಸಹಾಯ ಮಾಡಕ್ಕೆ ಬರ್ತಾನೆ. ಆತಗೆ ಕುರೇನನಾದ ಸೀಮೋನನೆಂಬನು ಬಂದು ಆತನ ಸಹಾಯಕ್ಕೆ ಬರ್ತಾನೆ. ಅಂದ್ರೆ ಆತನ ಅಷ್ಟು ಭಾರವಾದ ಕ್ಷಣಕಾಲಕ್ಕೆ ಮಾತ್ರ ಆತನ ಸಹಾಯ ಮಾಡಿದ. ಮುಂದೆ ನಂತರ ಏನ್ ಮಾಡ್ತಾನೆ, ಅವನು ಹೊತ್ತವರೆಗೂ ನಮ್ಮ ಸಂಕಟ, ಅಂದ್ರೆ ನಮ್ಮ ಸಂಕಟ, ನೋವು, ಬೇನೆಗಳನ್ನೆಲ್ಲ ಆತನು ಹೊತ್ತುಕೊಂಡು ಮುಂದೆ ಸಾಗಿದ ನಂತರ. ಅದೇ ರೀತಿಗೆ ನಾವು ಮತ್ತಾಯ ಬಳಸುವಲ್ಲಿ ನೋಡ್ತೇವೆ, ಇದರಿಂದ ನಮ್ಮ ಬೇನೆಗಳನ್ನು ತಾನೇ ತೆಗೆದುಕೊಂಡು ನಮ್ಮ ರೋಗಗಳನ್ನು ಹೊತ್ತುಕೊಂಡನು. ಆತನ ಜೀವಿಸುವ ಸಮಯದಲ್ಲಿ ಕೇವಲ ಆತನು ಸುವಾರ್ತೆಯನ್ನು ಸಾರಲಿಲ್ಲ, ಆತ ಅನೇಕ ರೀತಿಯಲ್ಲಿ ಜನರಿಗೆ ಸಹಾಯ ಮಾಡಿದ. ಹಸಿವಿದ್ದವರಿಗೆ ಊಟನ ಕೊಟ್ಟ, ರೋಗದಲ್ಲಿ ಬಿದ್ದಿದ್ದನ್ನು ಸ್ವಸ್ಥ ಮಾಡಿದ, ಬೇನೆಗಳಿದ್ದವರಿಗೆ ವಾಸಿ ಮಾಡಿದ. ಈ ರೀತಿ ಅವು ಸಹ ಆತನಿಗೆ ರಕ್ಷಣೆ ಕೊಟ್ಟಾಗೆ, ನಮ್ಮ ಜನರಿಗೆ ಆತನು ರಕ್ಷಣೆ ಕೊಟ್ಟಾಗ, ಆತನ ಆದಿಕ ಜನ ಇಸ್ರಾಯೇಲರಿಗೆ ರಕ್ಷಣೆ ಕೊಟ್ಟ, ಅದನ್ನು ಸಹ ಆತನು ರಕ್ಷಣೆ ರೀತಿಯಲ್ಲಿ ನಾವು ಅದು ನೋಡಬಹುದು. ಗುಣಪಡಿಸುವಿಕೆ ಸೇವೆಯನ್ನು ತೋರಿಸುತ್ತದೆ, ಅಲ್ಲದೆ ಅದರಲ್ಲಿ ನೆರವೇರದೆ ಹೊರತು ಶಿಲುಬೆಯ ಮೇಲೆ ಆತನು ಅನುಭವಿಸಿದ ಮರಣದಲ್ಲಿ ಅಲ್ಲ. ಆಕ್ಚುಲಿ ಆ ಮರಣದಿಂದ ಒಂದೇನೆ ನಾವು ಮಾತ್ರ ನಮಗೆ ಪಾಪ ಬಿಡಲ್ಲ, ಅದು ಕೂಡ ಬಿಡುಗಡೆನೆ. ಕೆಲವೊಂದ್ಸಲ ಒಂದ್ ಕಡೆ ಏನ್ ಮಾಡ್ತಾನೆ, ಎದ್ದುಕೊಂಡು ನಿನ್ನ ಆಸೆಯನ್ನು ತಕೊಂಡು ಹೋಗು, ನಿನ್ನ ಪಾಪ ಇನ್ನು ಮೇಲೆ ಪಾಪ ಮಾಡಬೇಡ ಅಂತ ಹೇಳ್ತಾನೆ. ಅಂದ್ರೆ ಆ ವಾಸಿ ಮಾಡೋದ್ರಿಂದ ಸಹ ಆತನು ನಮ್ಮ ಪಾಪಗಳನ್ನು ಆತನು ತೆಗೆದುಹಾಕಿದನು ಅಂತಂತೇಳಿ ನಾವು ನೋಡ್ಬೇಕಾಗಿದೆ. ಅದೇ ರೀತಿಯಾಗಿ 5ನೇ ವಚನ ನಾವು ನೋಡ್ತೀವಿ, ಗಾಯವಾಯಿತು. ಇಲ್ಲಿ ಗಾಯವಾತನ ನೋಡ್ಬೇಕಾದಾಗ ಆತನು ಹೊಡೆಯುವ ಟೈಮ್ನಲ್ಲಿ 39 ಚಡಿಯೇಟುಗಳನ್ನು ಹೊಡೆಯುತ್ತಿರ್ಬೇಕಾದ ಆತನ ಮಾಂಸನೇ ಕಿತ್ತಿ ಬರ್ತದೆ ಅಂತೇಳಿ. ಅವ್ರು ಹೆಂಗ್ ಮಾಡ್ತಾರೆ ಅಂದ್ರೆ, ಎಲುಬುಗಳು ಪೀಸ್ ಮಾಡಿಬಿಟ್ಟು ಎಲುಬುಗಳನ್ನ ಚಡಿಗೆ ಹಾಕ್ಬಿಟ್ಟು ಹೊಡಿತಿದ್ರಂತ ಬಾಡಿಗೆ. ಆತಗೆ ಹೊಡಿತಿರ್ಬೇಕಾದ ಆ ಮಾಂಸನೇ ಕಿತ್ಕೊಂಡು ಬರ್ತಿತ್ತು. ಆ ರಕ್ತ ಸುರಿತದಿಂದ ಏನಾಗ್ತತ್ತಂದ್ರೆ, ಆತನಲ್ಲಿರುವಂತ ಮಾಂಸ ಕಿತ್ತಿ ಬಂದ ರಕ್ತವು ಆತನ ಸುರಿಯಿತು. ಅಲ್ಲಿ ಶಿಲುಬೆ ಮೇಲೆ ಯಾವ ರೀತಿ ಆತ ಪ್ರಾಣ ಬಿಟ್ಟನಂತಂದ್ರಿಗಿನ ಈ ರಕ್ತ ಸುರಿತದಿಂದ ಆತನು ಪ್ರಾಣ ಬಿಟ್ಟನಂತಂತೇಳಿ ನಮ್ಗೆ ಕಾಣುತ್ತದೆ. ಯಾಕಂದ್ರೆ ಆತನು ಯಾವುದೇ ರೀತಿಯಾಗಿ ಘಾಸಿಗೊಳ್ಳಲಿಲ್ಲ, ಆತರ ಗಾಯಪಡಿಸಲಿಲ್ಲ. ಆತಗೆ ಬರೀ ರಕ್ತ ಸುರಿಯುವಂತೆ ಅವರು ಆತನನ್ನು ಹಿಂಸಿಸ್ತಾರೆ. ಆ ರಕ್ತ ಸುರಿತದಿಂದನೇ ಅವರು ಆತನ ಯೇಸು ಕ್ರಿಸ್ತನು ಪ್ರಾಣ ಬಿಟ್ಟನು. ಅಂದ್ರೆ ನಮಗೋಸ್ಕರ ರಕ್ತ ಸುರಿಸಬೇಕಾಗಿತ್ತು, ಆ ರಕ್ತದಿಂದ ಆತನು ಪ್ರಾಣ ಬಿಡಬೇಕಿತ್ತು, ಆ ರಕ್ತದಿಂದ ನಮ್ಮ ಪಾಪಗಳನ್ನು ತೊಳೆಯಬೇಕಿತ್ತು. ಇದು ನೋಡ್ಬೇಕಾದ್ರೆ ನನಗೊಂದು ಸ್ಟೋರಿ ಜ್ಞಾಪಕ ಬರ್ತಿದೆ. ಏನಂತಂದ್ರೆ, ಒಬ್ಬ ಬಡ ವಿಧವೆಯು ತನ್ನ 2 ಮಕ್ಕಳಿರ್ತಾರೆ. 2 ಮಕ್ಕಳಲ್ಲಿ ದೊಡ್ಡ ಮಗನಿಗೆ ಹಾರ್ಟ್ ಆಪರೇಷನ್ ಆಗ್ತಿರ್ತದೆ, ಹಾರ್ಟ್ ಆಪರೇಷನ್ ಮಾಡ್ಬೇಕಾಗ್ತದೆ. ಹಾರ್ಟ್ ಆಪರೇಷನ್ ಮಾಡೋ ಟೈಮ್ನಲ್ಲಿ ಆಗೇನ್ ಮಾಡ್ತಾರೆ, ಡಾಕ್ಟರ್ ಅಂತ ಅವನಿಗೆ ಬ್ಲಡ್ ಕೊಡ್ಬೇಕಾಗ್ತಿರ್ತದೆ, ಬ್ಲಡ್ ಬೇಕಾಗಿರ್ತದೆ. ಆಗ ಹೇಳ್ತಾರೆ, ಅಮ್ಮ ನೋಡಮ್ಮ, ನೀನು ದೊಡ್ಡ ಮಗನಿಗೆ ಆಪರೇಷನ್ ಮಾಡೋ ಟೈಮ್ನಲ್ಲಿ ಆತನ ರಕ್ತ ಬೇಕಾಗ್ತಿರ್ತದೆ ಅಂತ ಹೇಳಿದಾಗ, ಅವಾಗ 2ನೇ ಮಗನಿಗೆ ಹೇಳ್ತಾರೆ, ಆತನ 2ನೇ ಮಗನಿಗೆ 17ರಿಂದ 18 ವರ್ಷ ಇರುತ್ತೆ. ಆತನಿಗೆ ಹೇಳ್ತಾರೆ ರಕ್ತ ಕೊಡಬೇಕು ಅಂತಂತೇಳಿ. ರಕ್ತ ಕೊಡ್ಬೇಕಂದಾಗ ಅವಳಿಗೆ ಏನ್ ಮಾಡ್ತಾರೆ, ಸಿದ್ಧವಾಗ್ತಾನೆ, ರಕ್ತ ಕೊಡಕ್ಕೆ ಸಿದ್ಧನಾಗ್ತಾನೆ. ನಾಳೆ ದಿನ ಬ್ಲಡ್ ಕೊಡಬೇಕು. ಮುಂಜಾನೆ ಏನು ಮಾಡ್ತಾನೆ, ಆತನಿಗೆ ಭಯ ಉಂಟಾಗುತ್ತೆ ಆ ಮಗನಿಗೆ, 2ನೇ ಮಗನಿಗೆ. ರಕ್ತ ಕೊಡ್ಬೇಕಲ್ಲ, ಹೋಗಿ ಬ್ಲಡ್ ಕೊಡ್ಬೇಕಲ್ಲ ಅಂತಂತೇಳಿ ಇದನ್ನು ಗಮನಿಸ್ತಾಳೆ ತಾಯಿ ಗಮನಿಸಿ ಏನಂತ ಹೇಳ್ತಂದ್ರೆ, ಯಾಕಪ್ಪ ಭಯ ಬೀಳ್ತಿ ಅಂದ್ರೆ, ಅಮ್ಮ ರಕ್ತ ಕೊಡ್ಬೇಕಲ್ಲ. ಹೌದಪ್ಪ, ಅದೇನು ಜಾಸ್ತಿ ನೋವಾಗಲ್ಲ, ಕೆಲವತ್ತು ಒಂದು 10-15 ನಿಮಿಷದಲ್ಲಿ ಅದು ನಿನಗೆ ರಕ್ತ ತೆಗೆದುಬಿಡ್ತಾರ, ಏನು ನೋವಾಗೋದಿಲ್ಲ ಅಂತಂತೇಳಿ. ಆಗ ಆತ ಏನ್ ಮಾಡ್ತಾನ, ತಾಯಿಗೆ ಕೇಳ್ತಾನ, ಅಮ್ಮ ನಾನು ಯಾವಾಗ ಸಾಯ್ತೀನಮ್ಮ ಅಂತ ಒಂದು ಮಾತು ಕೇಳ್ತಾನೆ. ಆಕೆ ಗಾಬರಿ ಆಗ್ತಾಳೆ. ಯಾಕೆ ಹಿಂಗೆ ಕೇಳ್ತಾನ ಅಂತಂತಂದ್ರೆ,
ಯಾಕಂದ್ರೆ ತಂದೆಯಾದ ಯೇಸು ಕ್ರಿಸ್ತನು ಶಿಲುಬೆ ಮೇಲೆ ರಕ್ತ ಸುರಿಸಿನೇ ಆತನ ಸತ್ತೋಗಿರ್ತಾನ, ಪ್ರಾಣ ಬಿಟ್ಟಿರ್ತಾನ. ಹಾಗಾದ್ರೆ ನಾನು ಸಾಯುವ ರಕ್ತ ಕೊಡ್ತಿಲ್ಲ, ನಾನು ಸಾಯ್ತೀನಲ್ಲ ಅನ್ನೋ ಒಂದು ಮನೋಭಾವನೆ ಆತನಲ್ಲಿ ಇರ್ತತೆ. ಅಂದ್ರೆ ಆ ತಾಯಿ ಆತನ ಮಕ್ಕಳನ್ನು ಆ ರೀತಿಯಾಗಿ ಬೆಳೆಸಿರ್ತಾರ. ಯೇಸು ಕ್ರಿಸ್ತನ ಯಾವ ರೀತಿ ಪ್ರಾಣ ಬಿಟ್ಟನು, ರಕ್ತ ಸುರಿಸಿ ಆತನ ಪ್ರಾಣ ಬಿಟ್ಟನು ಅಂತ ಆ ರೀತಿ ಆತನ ಬೆಳೆಸಿದಾಗ ಈಗ ಸಹ ನಾನು ರಕ್ತ ಕೊಡ್ತೀನಲ್ಲ, ಅದಕ್ಕೆ ನಾನು ಸಾಯ್ತೀನಿ ಅಂತ ಹೇಳಿ ಒಂದು ಭಯ ಆತನಲ್ಲಿ ಉಂಟಾಗ್ತದೆ. ತಾಯಿ ಹೇಳ್ತಾಳ, ಅದಕ್ಕೆ ನೋಡಿ ಇಲ್ಲಪ್ಪ, ಅದು ತಂದೆಯಾದ ಯೇಸು ಕ್ರಿಸ್ತ ನಮಗೋಸ್ಕರ ಪ್ರಾಣ, ನಮ್ಮ ರಕ್ಷಣೆಗೋಸ್ಕರ ಪ್ರಾಣ ಕೊಟ್ಟನು, ಆದರೆ ನೀನು ಕೊಡುವ ರಕ್ತ ಆತನ ರಕ್ತಕ್ಕೆ ಸಮವಲ್ಲ ಅಂತಂತೇಳಿ ಆತನ ಸಮಾಧಾನ ಪಡ್ತಾಳೆ. ತದನಂತರ ಆತನ ರಕ್ತ ಕೊಟ್ಟಾಗ ಆತನ ಮಕ್ಕಳು ಆತನ ಆಪರೇಷನ್ ಆಗಿ ಹೊರಗಡೆ ಬರ್ತಾನೆ. ಈ ರೀತಿಯಾಗಿ ರಕ್ತವು ಏನಾಗುತ್ತೆ ಅಂತಂದ್ರೆ ನಮ್ಮ ಪಾಪಗಳಿಗೋಸ್ಕರ ಆತನ ಶಿಲುಬೆಯನ್ನು ಪ್ರಾಣ ಬಿಟ್ಟಾಗ ಆತನ ರಕ್ತದಿಂದ ನಮ್ಮ ಪಾಪಗಳು ತೊಳೆಯಲ್ಪಡ್ತವೆ. ಈ ರೀತಿಯಾಗಿ ನಾವು ಏನು ಮಾಡ್ತೀವಿ, ಯೇಸು ಕ್ರಿಸ್ತನ ಹಿಂಸೆಯನ್ನು ಪಡುವುದನ್ನು ನಾವು ಗಮನಿಸುತ್ತೇವೆ. ಅದೇ ರೀತಿಯಾಗಿ ಒಂದು ವಾಕ್ಯವು 3ನೇ ದಂಡನೆ ಶಿಕ್ಷೆ. ಶಿಕ್ಷೆ ನಮಗೆ ಸಮಾಧಾನವನ್ನು ಕೊಡುತ್ತದೆ. ಶಿಕ್ಷೆ ನಮ್ಮ ಪಾಪದ ಕ್ರಯವಾಗಿ ಪಾವತಿಸಿದ್ದು. ದೇವರು ಕೊಟ್ಟ ಸನ್ನೆ ಮಾತುಗಳಲ್ಲಿ ಸಹಾಯವಾಯಿತು. ಪಾಪ ಕಳೆಯುವವರೆಗೆ ದೇವರೊಳಗೆ ಸೇರುವುದು, ದೇವರೊಟ್ಟಿಗೆ ನಮ್ಮನ್ನು ಸೇರಿಸಲು ತಾನು ಶಿಕ್ಷೆಗೊಳ್ಳದನು. ಅಂದರೆ ಆತನ ಚಿತ್ತ ಬಂದು ನಮ್ಮನ್ನು ಆತನಿಗೆ ಸಂಬಂಧನ ಬೆಳೆಸಬೇಕು, ದೇವರೊಟ್ಟಿಗೆ ನಮ್ಮ ಸಂಬಂಧ ಇರಬೇಕು. ಅವರನ್ನು, ನಮ್ಮ ಈ ಮಾನವರನ್ನು ದೇವರೊಟ್ಟಿಗೆ ಸಮಾಧಾನ ಪಡಿಸಿ ಆತನಿಗೆ ಸಂಬಂಧ ಬೆಳೆಸಬೇಕನ್ನೋ ಉದ್ದೇಶದಿಂದ ಯೇಸು ಕ್ರಿಸ್ತನ ಈ ಲೋಕಕ್ಕೆ ಬಂದು ಪ್ರಾಣ ಕೊಟ್ಟು ಕ್ರೂಜಲ್ಲಿ ಪ್ರಾಣನ ಅರ್ಪಿಸಿದನು. ಆತನ ಭಾಷಣಗಳು ನಮಗೆ ಗುಣವಾಯಿತು. ಇದರಲ್ಲಿ ಕ್ಷಮಾಪಣೆ ಸೇರಿದೆ, ಆದರೆ ಇದು ಕ್ಷಮಾಪಣೆಗಿಂತ ದೊಡ್ಡದಾಗಿದೆ. ಯಾಕಂದ್ರೆ ಆತನ ಪ್ರಾಣ ಮುಖ್ಯವಾಗಿ, ಆ ಪ್ರಾಣ ಕೊಟ್ಟದ್ರಿಂದ ಅದಕ್ಕಿಂತ ಜಾಸ್ತಿ ಆತನು ನಮಗೆ ಮಾಡಿದನಂತಂದು. ಅದೇ ರೀತಿಯಾಗಿ 1ನೇ ಪೇತ್ರ 2ನೇ ಅಧ್ಯಾಯ 24-25 ವಚನ ಒಂದ್ಸಲ ಓದೋಣ. 1ನೇ ಪೇತ್ರ 2ನೇ ಅಧ್ಯಾಯ 24ನೇ ವಚನ 25. ನಾವು ಪಾಪದ ಪಾಲಿಗೆ ಸತ್ತು ನೀತಿವಂತರಾಗಿ ಜೀವಿಸುವಂತೆ ಆತನು ನಮ್ಮ ಪಾಪಗಳನ್ನು ತಾನೇ ತನ್ನ ದೇಹದಲ್ಲಿ ಹೊತ್ತುಕೊಂಡು ಮರಣದ ಕಂಬವನ್ನು ಏರಿದನು. ಆತನ ಭಾಷಣಗಳಿಂದ ನಿಮಗೆ ಗುಣವಾಯಿತು. ನೀವು ಕುರಿಗಳಂತೆ ದಾರಿ ತಪ್ಪಿ ತೊಳಲುವವರಾಗಿದ್ದೀರಿ, ಆದರೆ ಈಗ ನೀವು ತಿರುಗಿಕೊಂಡು ನಿಮ್ಮ ಆತ್ಮಗಳನ್ನು ಕಾಯುವ ಕುರುಬನಿಗೆ ಅಧ್ಯಕ್ಷನಾಗಿರುವ ಆತನ ಬಳಿಗೆ ಬಂದಿದ್ದೀರಿ. ನೋಡ್ರಿ, ಇಲ್ಲಿ ಎಷ್ಟು ಚೆನ್ನಾಗಿ ಹೇಳ್ತಾನೆ. ನಾವು ಪಾಪದ ಪಾಲಿಗೆ ಸತ್ತು ನೀತಿವಂತರಾಗಿ ಜೀವಿಸುವಂತೆ ಆತನು ನಮ್ಮ ಪಾಪಗಳನ್ನು ತಾನೇ ತನ್ನ ದೇಹದಲ್ಲಿ ಹೊತ್ತುಕೊಂಡು ಮರಣ ಕಂಬವನ್ನು ಏರಿದನು. ಅಂದರೆ ನಾವು ಪಾಪದಲ್ಲಿ ಸತ್ತು ನಾವು ನೀತಿವಂತರಾಗಿ ಜೀವಿಸಬೇಕಂತ ಹೇಳಿದನು. ಪಾಪದಲ್ಲಿ ನಾವಿದ್ದಾಗ ನಾವು ಆ ಪಾಪವನ್ನು ಬಿಟ್ಟು ನಾವು ಸತ್ತು ಪುನಃ ನಾವು ನೂತನವಾಗಿ ಜೀವಿಸಬೇಕು, ನೀತಿವಂತರಾಗಿ ನೂತನವಾಗಿ ಜೀವಿಸಬೇಕೆಂದು ಆ ಪಾಪಗಳೇನು ಮಾಡ್ತಾನೆ, ನಮ್ಮ ಮೇಲೆ ಹಾಕದೆ ತಾನೇ ಹೊತ್ತುಕೊಂಡು ಮರಣಗಂಬವನ್ನು ಏರ್ತಾನೆ. ಅದು ಆತನ ಚಿತ್ತವಾಗಿತ್ತು, ಸಂಕಲ್ಪ, ದೇವರ ಸಂಕಲ್ಪವಾಗಿತ್ತು. ಆತನು ಸಾಯುವುದು, ಆತನ ಜಜ್ಜಲ್ಪಡುವುದು ದೇವರ ಸಂಕಲ್ಪವೇ ಆಗಿರುತ್ತದೆ. ಹಾಗೇನ್ ಮಾಡ್ತಾ ಈ ಉದ್ದೇಶದಿಂದ ತನ್ನ ಮಕ್ಕಳು ತಂದೆಯ ದೇವರೊಟ್ಟಿಗೆ ಸಂಬಂಧನ ಕುಂದಿರಿಸಲು ಏನ್ ಮಾಡ್ತಾನೆ, ಆತನ ಮೇಲೆ ಹಾಕಿದನು. ಆಗ ಏನ್ ಮಾಡ್ತಾನೆ, ಈಗ ನೀವು ತಿರುಗಿಕೊಂಡು ನಿಮ್ಮ ಆತ್ಮಗಳನ್ನು ಕಾಯುವ ಕುರುಬನು ಅಧ್ಯಕ್ಷನಾಗಿರುವ ಆತನ ಬಳಿಗೆ ಬಂದಿದ್ದೀರಿ. ಅಂದ್ರೆ ಆತ ನಮಗೋಸ್ಕರ ಆಲ್ರೆಡಿ ಪ್ರಾಣ ಕೊಟ್ಬಿಟ್ಟಿದ್ದಾನೆ, ಹಿಂಸೆಯನ್ನು ಅನುಭವಿಸಿ ಪ್ರಾಣ ಕೊಟ್ಟಿದ್ದಾನೆ. ಆದ್ರಿಂದ ನೀವು ಆತನ ಬಳಿಗೆ ಬಂದಿದ್ದೀರಿ. ನಮ್ಮೆಲ್ಲರ ದೋಷ ಫಲಗಳನ್ನು ಯೆಹೋವನು ಅವನ ಮೇಲೆ ಹಾಕಿದನು. ನಮ್ಮ ಎಲ್ಲ ಪಾಪಗಳು, ನಾವು ಏನು ತಪ್ಪು ಮಾಡಿದ್ರೆ ಅವೆಲ್ಲ ಪಾಪಗಳನ್ನು ಆತನ ಮೇಲೆ ಹಾಕಿದ್ದು. ಆತನ ಚಿತ್ತ ತಾನು ಉಂಟು ಮಾಡಿದ ಮಕ್ಕಳು ತಂದೆ ಬಳಿಯಲ್ಲಿ ಸೇರಿಸಬೇಕು ಅನ್ನೋ ಉದ್ದೇಶದಿಂದ ಆತನು ನಮ್ಮನ್ನು 6ನೇ ವಚನದಲ್ಲಿ ನಾವು ಅದನ್ನು ನೋಡ್ತೇವೆ. ಅದೇ ರೀತಿಯಾಗಿ ನಾವು ಬೇರೆ ಬೇರೆ ವಚನಗಳಲ್ಲಿ ನಾವೇನು ಮಾಡ್ತೀವಿ, ಇದರ ಬಗ್ಗೆ ನಾವು ಕೇಳ್ತೇವೆ. ರೋಮ 5:12 ಹೇಗೆಂದರೆ ಒಬ್ಬ ಮನುಷ್ಯನಿಂದ ಪಾಪದಿಂದ ಮರಣವು ಲೋಕದೊಳಗೆ ಸೇರಿತು, ಎಲ್ಲ ಪಾಪ ಮಾಡಿದ್ದರಿಂದ ಮರಣ ಹೀಗೆ ಎಲ್ಲರಲ್ಲಿ ವ್ಯಾಪಿಸಿತು. ಆ ಮನುಷ್ಯ ಯಾರು? ಆದಾಮನ ಪಾಪ ಮಾಡೋದ್ರಿಂದ, ಅವಿದ್ಯನಾದ್ರಿಂದ ಆ ಪಾಪವು ಈ ಲೋಕದಲ್ಲಿ ಪ್ರವೇಶಿಸಿತು. ಆದ್ರಿಂದ ಏನ್ ಮಾಡಬೇಕು, ಪ್ರತಿಯೊಬ್ಬ ಮರಣ ಹೀಗೆ ಎಲ್ಲರಲ್ಲಿ ವ್ಯಾಪಿಸಿತು, ಒಬ್ಬರಿಂದ ಎಲ್ಲರಲ್ಲಿ ಕಾಣಿಸ್ತದೆ. ಅದೇ ರೀತಿ ರೋಮ 3:2 ಎಲ್ಲರೂ ದಾರಿ ತಪ್ಪಿ ನಡೆಯುತ್ತಾರೆ, ಎಲ್ಲರೂ ಕೆಲಸಕ್ಕೆ ಬಾರದವರು, ಒಳ್ಳೆಯದನ್ನು ಮಾಡುವವನು ಇಲ್ಲ, ಒಬ್ಬನಾದ್ರೂ ಇಲ್ಲ ಅಂತ ಹೇಳ್ತಾನೆ. ಅಂದ್ರೆ ನೋಡಿ, ಆಕ್ಚುಲಿ ನಾವು ದೇವರಿಂದ ದೂರವಾಗಿ ಏನ್ ಮಾಡ್ತೀವಿ, ಆತನಿಂದ ದೂರವಾಗಿ ನಾವೇನ್ ಮಾಡ್ತೀವಿ, ನಮ್ಮ ದಾರಿ ತಪ್ಪಿ ನಮ್ಮ ದಾರಿಯಲ್ಲಿ ನಾವು ನಡೀತಾ ಇರ್ತೇವೆ. ಆಗೇನ್ ಮಾಡ್ತಾರೆ, ದೇವ್ರು ಏನ್ ಮಾಡ್ತಾರೆ, ಎಷ್ಟೋ ಸಾಲ ತಮ್ಮ ಸೇವಕರಿಂದ ಪ್ರವಾದಿಗಳಿಂದ ನಮ್ಗೆ ಎಚ್ಚರಿಕೆ ವಾಕ್ಯಗಳನ್ನ ಹೇಳಿದ ಸಹ ಏನ್ ಮಾಡ್ತಾ ಇದೀವಿ, ನಾವೇನ್ ಮಾಡ್ತೀವಿ, ಆತನಿಂದ ದೂರ ಹೋಗ್ತಾ ಇದೀವಿ. ಆದ್ರೆ ಒಬ್ಬನಾದ್ರೂ ಇಲ್ಲ ಅಂತ ಹೇಳಿ ಏನ್ ಮಾಡ್ತಾನ, ಎಲ್ಲರೂ ಪಾಪ ಮಾಡಿದಾರೆ. ಅಬ್ರಾಮನು ಮತ್ತು ಲೋಟನು ಈ ಸೋದಮ್ ಗೋಮರ ನಾಶ ಮಾಡ್ಬೇಕಾದಾಗ
ನಾನು ನಾಶ ಮಾಡ್ತೀನಿ ಅಂದಾಗ ಅಬ್ರಾಹಂ ಏನ್ ಮಾಡ್ತಾನೆ, ಸ್ವಾಮಿ ಅದರಲ್ಲಿ 50 ಜನ ಇದ್ರಾದ್ರೂ ನೀನು ನಾಶ ಮಾಡಿದ್ರೆ ಓಕೆ, 50 ಜನ ಇದ್ರೂ ನಾಶ ಮಾಡಲ್ಲ ಅಂತ ಹೇಳಿ ಬಂದು ನೋಡ್ತಾ 50 ಜನ ಇರೋದಿಲ್ಲ. ಆಮೇಲೆ 40, 30, 10 ಜನ ಇದ್ರೂ ಕೂಡ ನಾಶ ಮಾಡಲ್ಲ ಅಂತ ಹೇಳಿದ್ರೆ, ಆದ್ರೂ ಒಬ್ರು ಸಾಲಿ ಮಾಡ್ದ ನೀತಿವಂತನು ಅಬ್ರಾಹಂ ಮತ್ತೆ ಆಗೇನ್ ಮಾಡ್ತಾನ, ನೀ ಈ ಸೊದೋಮ್ ಗೊಮೋರನ ಬಿಟ್ಟು ಹೋಗ್ಬೇಕಂತ ಹೇಳ್ಬಿಟ್ಟು ಅದನ್ನ ಓಡಿಸುವಾಗದಾಗ ಆತನ ಲೋಟನ ಹೆಂಡತಿ ಅದನ್ನ ಇಂದ್ರಿಗೆ ನೋಡೋದು ಬಾರದು ಅಂತ ಹೇಳಿದಾಗ ಆಜ್ಞೆ ವಿರೋಧಾಗಿದೆ. ಆಕೆ ಏನ್ ಮಾಡ್ತಾಳೆ, ಉಪಗಂಬವಾಗಿ ನಿಲ್ತಾಳೆ. 1 ಪೇತ್ರ 2:25 ಹೀಗೆ ನಾವು ಓದ್ಕೊಳ್ಳೋದು, ನೀವು ಕುರಿಗಳಂತೆ ದಾರಿ ತಪ್ಪಿ ಬಳಲಲಾಗಿದ್ದೀರಿ, ಆದರೆ ಈಗ ನೀವು ತಿರುಗಿಕೊಂಡು ನಿಮ್ಮ ಆತ್ಮಗಳನ್ನು ಕಾಯುವ ಕುರುಬನ ಅಧ್ಯಕ್ಷನಾಗಿರೋ ಆತನ ಬಳಿಗೆ ಬಂದಿರಿ. ಅಂದ್ರೆ ಆತನು ನಮ್ಮನ್ನು ಕಾಯುವ ಕುರುಬನ ರೀತಿಯಲ್ಲಿ ನಮ್ಮ ಹತ್ರ ಇದ್ದು ಆತನೇ ತಾನು ಕುರಿಗಳಿಗೋಸ್ಕರ ಬಲಿಯಾಗ್ತಾನೆ, ಆ ಮರಣದ ಕಂಬದಲ್ಲಿ ಏರ್ತಾನೆ, ಆ ಹಿಂಸೆಗಳನ್ನು ಆತನ ಅನುಭವಿಸ್ತಾನೆ. ಈ ರೀತಿಯಾಗಿ ತಂದೆಯ ದೇವರು ತನ್ನ ಮಗನ ಮುಖಾಂತರ ನಮ್ಮ ಪಾಪಗಳಿಗೋಸ್ಕರ ಆತನ ಏನ್ ಮಾಡ್ತಾನೆ, ಹಿಂಸೆ ಮುಖಾಂತರವಾಗಿ ಆತನು ಪ್ರಾಣವನ್ನು ಅರ್ಪಿಸ್ತಾನೆ. ಆ ರೀತಿಯಾಗಿ ಈ ಶಿಲುಬೆ ಅನ್ನೋದು ಸಂಕಟವೇ ಒಂದು ಗುರುತು. ಕ್ರೈಸ್ತರಿಗೆ ಈ ನೆರಳಂತೆ ನಾವೇನು ಹೇಳಿದ್ವಲ್ಲ, ಈ ಶಿಲುಬೆ ಅನ್ನೋದು ನಮ್ಮ ಹಿಂದೆ ನೆರಳು, ನಾವು ಎಲ್ಲಿ ಹೋಗ್ತಾ ಇರೋದು ನೆರಳು ಹಿಂದೆನೇ ಬರ್ತಿರ್ತತೆ. ಅದೇ ರೀತಿ ಶಿಲುಬೆ ಅಂದ ತಕ್ಷಣ ಆ ಶಿಲುಬೆ ಹಿಂದ್ಗಡೆ ನೆರಳು, ಅಂದ್ರೆ ಹಿಂಸೆ ಇದ್ದೇ ಇರುತ್ತೆ. ನಾವು ಜೀವಿತ ಕಾಲದಲ್ಲಿ ಕ್ರೈಸ್ತರಿಗೆ ನಾವು ಹಿಂಸೆ ಇದ್ದೇ ಇರುತ್ತೆ, ಲೋಕದಲ್ಲಿ ಹಿಂಸೆ ಇರ್ತೇವೆ. ಬಹುಸಂಖ್ಯಾತನ ಕೂಡಿರೋ ನಮ್ಮ ದೇಶದಲ್ಲಿ ನಾವು ಅಲ್ಪಸಂಖ್ಯಾತರಾಗಿದ್ದೀವಿ, ಅವರೊಟ್ಟಿಗೆ ನಾವು ಒಟ್ಟಾಗಿ ನಾವು ಜೀವಿಸ್ತಾ ಇದ್ದೀವಿ. ಅಂದ್ರೆ ಆ ಹಿಂಸೆಗಳನ್ನು ಬಂದಾಗ ನಾನಾ ಚುಚ್ಚು ಮಾತುಗಳಿರ್ಬೋದು, ನಾನಾ ರೀತಿಯಾದ ಬೈಗಳು ಇರ್ಬೋದು, ಬೇರೆ ರೀತಿಗೆ ನಮಗೆ ಹಿಂಸೆ ಇರ್ಬೋದು, ಅದನ್ನು ತಾಳಿಕೊಂಡು ಹೋಗ್ರಿ ಅಂತ ನಮಗೆ ದೇವರ ವಾಕ್ಯ ಹೇಳ್ತದೆ. ಆದ್ರಿಂದ ನಾವು ಇಲ್ಲಿ ಶಿಲುಬೆ ಅನ್ನೋದು ಕ್ರೈಸ್ತರಿಗೆ ಗುರುತಾಗಿದ್ರು ಸಹ ಅದು ನಮಗೆ ಹಿಂಸೆಗಳನ್ನು ಎಂಬ ನೆರಳಿನಲ್ಲಿ ನಮ್ಮನ್ನು ನಡೆಸ್ತಾ ಇರುತ್ತೆ. ಈ ರೀತಿಯಾಗಿ ನಾವು ಯೇಸು ಕ್ರಿಸ್ತನ ಅನುಯಾಯಿಗಳನ್ನು ನಾವು ನಮ್ಮ ಹಿಂಸೆಯನ್ನು ಎದುರಿಸಿಕೊಂಡು ನಾವೇನ್ ಮಾಡಿದ್ವಿ, ಬಾಳದಾಗ ಮಾತ್ರ ಪರಲೋಕದಲ್ಲಿ ತಂದೆಯ ದೇವರು ನಮಗೆ ಆತನ ಬಲಗಡೆಯ ಸ್ಥಾನವನ್ನು ಕೊಡ್ತಾನೆ. ಮತ್ತಾಯನ ಬರೆದ ಸುವಾರ್ತೆ 5ನೇ ಅಧ್ಯಾಯ 10ನೇ ವಚನ ಹೋದ್ರೆ, ಮತ್ತಾಯ 5:10, ನೀತಿಯ ನಿಮಿತ್ತವಾಗಿ ಹಿಂಸೆಯನ್ನು ತಾಳಿಕೊಳ್ಳುವವರು ಧನ್ಯರು, ಪರಲೋಕ ರಾಜ್ಯವು ಅವರದು. ನೋಡಿ, ನನ್ನ ನಿಮಿತ್ತವಾಗಿ ಜನರು ನಿಮ್ಮನ್ನು ನಿಂದಿಸಿ ಹಿಂಸೆ ಪಡಿಸಿ ನಿಮ್ಮ ಮೇಲೆ ಕೆಟ್ಟ ಕೆಟ್ಟ ಮಾತುಗಳನ್ನು ಸುಳ್ಳಾಗಿ ವಿವರಿಸಿದರೆ ನೀವು ಧನ್ಯರು. ಸಂತೋಷ ಪಡ್ರಿ, ಉಲ್ಲಾಸ ಪಡ್ರಿ, ಪರಲೋಕದಲ್ಲಿ ನಿಮಗೆ ಬಹಳ ಫಲ ಸಿಕ್ಕುವುದು. ನಿಮಗಿಂತ ಮುಂಚೆ ಇದ್ದ ಪ್ರವಾದಿಗಳಿಗೆ ಹಿಂಸೆ ಪಡಿಸಿದರಲ್ಲ. ನೋಡ್ರಿ, ಅಂದ್ರೆ ಕ್ರೈಸ್ತರಿಗೆ ಅನ್ನೋದು ಹಿಂಸೆ ಅನ್ನೋದು ಅದು ನೆರಳಿದ್ದಂಗೆನೆ. ನಾವು ಎಲ್ಲಿ ಹೋದ್ರೆ ನಮ್ಗೆ ಹಿಂಸೆ ಇದೆ, ಅದಕ್ಕೋಸ್ಕರ ನೀವು ನೀತಿಯ ನಿಮಿತ್ತವಾಗಿ ಹಿಂಸೆಯನ್ನು ತಾಳಿಕೊಳ್ಳೋದು ಧನ್ಯರು. ನಾವು ಹಿಂದೆ ನೋಡಿದ್ವಿ, ಎಷ್ಟೋ ಜನರು ನ್ಯಾಯಸ್ಥಾಪಕರು, ಪ್ರವಾದಿಗಳನ್ನು, ಎಷ್ಟೋ ಸೇವಕರು ಅವರೆಲ್ಲ ಹಿಂಸೆಯನ್ನೇ ಅನುಭವಿಸಿದ್ರು. ಅದೇ ಜೊತೆಗೆ ಮತ್ತೆ ನಾವು ಹೊಸ ಒಡಂಬಡಿಕೆ ನೋಡೋದ ಪೌಲನ್ನು ಹಿಂಸೆ ಅನುಭವಿಸಿದ, ಆತನ 12 ಮಂದಿ ಶಿಷ್ಯರು ಹಿಂಸೆಯನ್ನು ಅನುಭವಿಸಿದರು, ಸ್ಟೆಫನನ್ನು ಕಲ್ಲೆಸೆದು ಕೊಲ್ದರು. ಈ ರೀತಿಯಾಗಿ ಕ್ರೈಸ್ತರ ನಂಬಿದವರಿಗೆ ಹಿಂಸೆ ಇದ್ದೇ ಇರುತ್ತೆ. ನಾವು ಇದನ್ನು ಮುಂದೆ ಹೋಗಿ ನೋಡ್ಬೇಕಾದಾಗ ಮುಂದಿನ ಭಾಗದಲ್ಲಿ ನೋಡ್ಕೊಳ್ಬೋದು, ಯಾರ್ಯಾರು ಹಿಂಸೆನ ಅನುಭವಿಸಿದ್ರು, ಯಾಕೆ ಅನುಭವಿಸಿದ್ರು ಎನ್ನುವ ಒಂದು ವಾಕ್ಯನ ಮುಂದಿನ ವಾರದಲ್ಲಿ ನಾವು ಅದನ್ನು ಕಂಡುಕೊಳ್ಳೋಣ. ದೇವರು ಈ ವಾಕ್ಯವನ್ನು ಆಶೀರ್ವದಿಸಲಿ. ಪ್ರಾರ್ಥನೆ ಮಾಡೋಣ.